ನಮ್ಮಿಬ್ಬರ ಮಧ್ಯೆ ಒಪ್ಪಂದ ಆಗಿರೋದು ಸತ್ಯ. ಹೈಕಮಾಂಡು ಸಹ ಈ ವಿಚಾರದಲ್ಲಿ ಮಧ್ಯಸ್ಥಿಕೆ ವಹಿಸಿತ್ತು ಅಂತಕ್ಕಂಥ ಮಾತು. ಕಾಲ ನಿರ್ಧರಿಸುತ್ತೋ, ಹೈಕಮಾಂಡ್ ನಿರ್ಧರಿಸ್ತಾರೋ, ಶಾಸಕರು ನಿರ್ಧರಿಸ್ತಾರೋ ಗೊತ್ತಿಲ್ಲ. ಎಲ್ಲರಿಗೂ ಆ ಕುತೂಹಲ ಇದೆ. ಸಿದ್ದರಾಮಯ್ಯ ಏನು ಹೇಳ್ತಾರೆ, ಹೈಕಮಾಂಡ್ ಹೇಳ್ದಂಗೆ ಕೇಳ್ತೀವಪ್ಪ, ಹೈಕಮಾಂಡ್ ಹೇಳ್ದಂಗೆ ನಾನು ಕೇಳಬೇಕು, ಡಿ ಕೆ ಶಿವಕುಮಾರ್ ಕೇಳಬೇಕು, ಎಲ್ಲ ಕೇಳಬೇಕು ಅಂತ. ನಾನು ಕೂಲಿ ಮಾಡಿಯೇನೆ, ಅದಕ್ಕೆ ನನಗೆ ತಕ್ಕ ಕೂಲಿಯನ್ನು ಕೊಡಬೇಕು ಅಂತ ಅವ್ರು ಕೇಳ್ತಾ ಇದ್ದಾರೆ. ಅವ್ರು ಕೇಳೋದ್ರಲ್ಲಿ ಪೂರ್ಣ ಪ್ರಮಾಣದ ತಪ್ಪಿದೆ, ಅದು ಸರಿಯಲ್ಲ ಅನ್ನುವ ಸ್ಟೇಜಲ್ಲಿ ಕರ್ನಾಟಕದ ಕಾಂಗ್ರೆಸ್ ರಾಜಕೀಯ ಇಲ್ಲ. ಹೈಕಮಾಂಡ್ ಯಾರದ್ದು ಎಲ್ಲೋ ಕೈ ತೋರಿಸಿದ್ರು, ಹೈಕಮಾಂಡ್ ಏನು ಗೊತ್ತಿಲ್ಲ ನನಗೆ. ರಾಹುಲ್ ಗಾಂಧಿ ಅವರಿಗೆ ಅಥವಾ ಕಾಂಗ್ರೆಸ್ ಹೈಕಮಾಂಡಿಗೆ ಏನೋ ಒಂದು ತಡೆ ಇದೆ, ಯಾವುದ್ರ ಬಗ್ಗೆನೋ ಭಯ ಇದೆ ಅಂತ ಅನ್ಸುತ್ತೆ ಅಲ್ವಾ? ಗೊತ್ತಿಲ್ಲ ಸಿದ್ದರಾಮಯ್ಯನವ್ರ ನಡೆ ಹೆಂಗಿರುತ್ತೆ ಬಂಡಾಯ ಇದ್ರೆ ಅಂತ. ವಿರೋಧ ಪಕ್ಷದ ನಾಯಕರಾಗಿರ್ಬೋದು, ಮಂತ್ರಿ ಆಗಿರ್ಬೋದು, ಯಾವ ಸಂದರ್ಭದಲ್ಲೂ ಅವರು ಅಧಿಕಾರವನ್ನು ಬಿಟ್ಟು ಇಳಿದವರಲ್ಲ. ಇದು ಮೊದಲನೇ ಬಾರಿ ಏನಲ್ಲ ಕಾಂಗ್ರೆಸ್ನಲ್ಲಿ ಈ ನಮೂನೆಯಾದ ಭಿನ್ನಮತೀಯ ಚಟುವಟಿಕೆಗಳು ನಡೆಯೋದು. ಭಿನ್ನಮತೀಯ ಚಟುವಟಿಕೆಗಳು ಜಾಸ್ತಿ ಆದಾಗೆಲ್ಲ ಕಾಂಗ್ರೆಸ್ಸು ಅಧಿಕಾರವನ್ನು ಕಳ್ಕೊಂಡಿತ್ತು. ವೀಕ್ಷಕರೇ ನಮಸ್ಕಾರ. ಪ್ರಜಾವಾಣಿ ಚರ್ಚೆಗೆ ಸ್ವಾಗತ. ಇಂದಿನ ಚರ್ಚಾ ವಿಷಯ ಡಿ ಕೆ ಶಿವಕುಮಾರ್ ಅವರು ಈ ರಾಜ್ಯದ ಮುಖ್ಯಮಂತ್ರಿ ಆಗ್ತಾರಾ? ಈ ವಿಷಯ ಕುರಿತು ಚರ್ಚಿಸಲು ನಮ್ಮ ಜೊತೆ ಇವತ್ತು ಪ್ರಜಾವಾಣಿಯ ಕಾರ್ಯನಿರ್ವಾಹಕ ಸಂಪಾದಕರಾಗಿರ್ತಕ್ಕಂಥ ರವೀಂದ್ರ ಭಟ್ ಸರ್ ಅವರು ಆಗಮಿಸಿದ್ದಾರೆ. ಅವರಿಗೆ ಸ್ವಾಗತ. ನಮಸ್ಕಾರ. ಹಾಗೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರ್ತಕ್ಕಂಥ ವೈಗ ಜಗದೀಶ್ ರವರು ಸಹ ಉಪಸ್ಥಿತರಿದ್ದಾರೆ. ಅವರಿಗೂ ಸಹ ಸ್ವಾಗತ ಕೋರ್ತೀನಿ. ನಮಸ್ಕಾರ. ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರಾ ಅಂತಕ್ಕಂಥ ವಿಷಯ ಕುರಿತು ಚರ್ಚೆಯನ್ನು ಆರಂಭಿಸ್ತಿದ್ದೇವೆ. ಇವತ್ತು ಎಲ್ಲೇ ಹೋಗಲಿ, ಒಂದು ಮೆಟ್ರೋ ಪ್ರಯಾಣ ಮಾಡಲಿ, ಒಂದು ಬಸ್ಸಲ್ಲಿ ಹೋಗಲಿ, ಒಂದು ಸಾರ್ವಜನಿಕ ಸ್ಥಳಕ್ಕೆ ಹೋಗಲಿ, ವಿಧಾನಸೌಧಕ್ಕೆ ಹೋಗಲಿ, ದೇವಸ್ಥಾನಕ್ಕೆ ಹೋಗಲಿ, ಎಲ್ಲೋದ್ರೂ ಒಂದೇ ಚರ್ಚೆ. ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿತಾರಾ? ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರಾ? ಕಳೆದ 6 ತಿಂಗಳಿನಿಂದ ರಾಜ್ಯದಲ್ಲಿ ನಡೀತಿರ್ತಕ್ಕಂತಹ ಈ ಗೊಂದಲಗಳ ಮಧ್ಯೆ ಇಂದು ಡಿ ಕೆ ಶಿವಕುಮಾರ್ ಅವರು ದೆಹಲಿಯಲ್ಲಿ ಕಾಂಗ್ರೆಸ್ ವರಿಷ್ಠರಾಗಿರ್ತಕ್ಕಂಥ ರಾಹುಲ್ ಗಾಂಧಿ ಅವರನ್ನು ಭೇಟಿಯಾಗಿ ಮಾಧ್ಯಮದ ಜೊತೆ ಒಂದೆರಡು ಮಾತುಗಳನ್ನು ಆಡಿದ್ದಾರೆ. ರವೀಂದ್ರ ಭಟ್ ಸರ್, ಮುಖ್ಯಮಂತ್ರಿ ಸ್ಥಾನನ ಅಲಂಕರಿಸ್ತಾರ ಡಿ ಕೆ ಶಿವಕುಮಾರ್? ಅಲಂಕರಿಸ್ತಾರ ಇಲ್ವಾ ಅನ್ನೋದನ್ನು ರಾಹುಲ್ ಗಾಂಧಿನೋ ಮಲ್ಲಿಕಾರ್ಜುನ್ ಖರ್ಗೆನೋ ಹೇಳಬೇಕು, ಹೈಕಮಾಂಡ್ ಹೇಳಬೇಕು. ಆದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇಳಿತಾರ, ಡಿ ಕೆ ಶಿವಕುಮಾರು ಮುಖ್ಯಮಂತ್ರಿ ಆಗ್ತಾರಾ ಅನ್ನೋದ್ರ ಬಗ್ಗೆ ಕಳೆದ 6 ತಿಂಗಳಿಂದ ಸಾಕಷ್ಟು ಚರ್ಚೆಗಳು ನಡೀತಾ ಇದ್ದಾವೆ. ಅದರ ಮೇಲೆ ಗಮನ ಇರಿಸೇನೆ ಡಿ ಕೆ ಶಿವಕುಮಾರ್ ಈಗ ಡೆಲ್ಲಿಗೆ ಹೋಗಿದ್ದಾರೆ, ರಾಹುಲ್ ಗಾಂಧಿ ಜೊತೆ ಮಾತಾಡಿದ್ದಾರೆ ಮತ್ತು ಹಕ್ಕು ಪ್ರತಿಪಾದನೆಯನ್ನು ಕೂಡ ಮಾಡಿದ್ದಾರೆ ಎನ್ನುವ ಸುದ್ದಿಗಳಿದ್ದಾವೆ. ಅಂದರೆ ಅಧಿಕೃತವಾಗಿ ಅವರು ಕಾಲವೇ ಎಲ್ಲವೂ ನಿರ್ಧರಿಸ್ತದೆ ಅಂತ ಹೇಳ್ತಾರೆ. ಇಂಥ ಮಾತನ್ನು ಪದೇ ಪದೇ ಹೇಳ್ತಾನೆ ಬಂದಿದ್ದಾರೆ ಅವರು, ಕಾಲವೇ ಎಲ್ಲವನ್ನು ನಿರ್ಧರಿಸ್ತವೆ. ಕಾಲ ನಿರ್ಧರಿಸುತ್ತೋ, ಹೈಕಮಾಂಡ್ ನಿರ್ಧರಿಸ್ತಾರೋ, ಶಾಸಕರು ನಿರ್ಧರಿಸ್ತಾರೋ ಗೊತ್ತಿಲ್ಲ. ಆದರೆ ನಾನು ಕೂಲಿ ಮಾಡಿಯೇನೆ, ಅದಕ್ಕೆ ನನಗೆ ತಕ್ಕ ಕೂಲಿಯನ್ನು ಕೊಡಬೇಕು ಅಂತ ಅವರು ಕೇಳ್ತಾ ಇದ್ದಾರೆ. ಅವರು ಕೇಳೋದ್ರಲ್ಲಿ ಪೂರ್ಣ ಪ್ರಮಾಣದ ತಪ್ಪಿದೆ, ಅದು ಸರಿಯಲ್ಲ ಅನ್ನುವ ಸ್ಟೇಜಲ್ಲಿ ಕರ್ನಾಟಕದ ಕಾಂಗ್ರೆಸ್ ರಾಜಕೀಯ ಇಲ್ಲ. ಆ ಕಾರಣಕ್ಕಾಗಿ ಎಲ್ಲರಿಗೂ ಆ ಕುತೂಹಲ ಇದೆ. ಭಾಳ ಮುಖ್ಯವಾದ ಪ್ರಶ್ನೆ ಇರೋದೇನು ಅಂತಂದರೆ, 2 ಜನ ಮುಖ್ಯಮಂತ್ರಿಯನ್ನು ಇಳಿಸೋದಾಗಲಿ ಅಥವಾ ಮುಖ್ಯಮಂತ್ರಿ ಹುದ್ದೆಗೆ ಏರಿಸೋದಕ್ಕಾಗಲಿ ಸಾಧ್ಯ ಇರೋದು. ಒಂದು, CLPನಲ್ಲಿ ಲೀಡರನ್ನು ಶಾಸಕರು ಆಯ್ಕೆ ಮಾಡಬೇಕು, ಇಲ್ಲ ಹೈಕಮಾಂಡು ಇಂಥವರು ನಾಯಕರು ಅಂತ ಹೇಳಬೇಕು. ಅದನ್ನು ಹೇಳದೆ ಹೋದರೆ ಏನಾಗುತ್ತೆ ಅಂತಂದರೆ ಈ ನಮಗೆ ಗೊಂದಲಗಳು ಸೃಷ್ಟಿ ಆಗುತ್ತೆ. ನನಗೆ ಭಾಳ ಆಶ್ಚರ್ಯ ಆಗ್ತಾ ಇರೋದೇನು ಅಂತಂದರೆ, ಕಳೆದ 6 ತಿಂಗಳಿಂದ ನಡೀತಾ ಇದೆ ಇದು. ಆರಂಭದಲ್ಲಿಯೇ 2023ರಲ್ಲಿ ಈ ಸರ್ಕಾರ ಬಂದ ತಕ್ಷಣವೇ ಹಂಗಿದ್ದೊಂದಿತ್ತು, ಒಪ್ಪಂದ ಆಗಿದೆ, 2.5 ವರ್ಷ ಅವರು, 2.5 ವರ್ಷ ಇವರು ಅಂತೇಳಿ. ಅದನ್ನ ಅವರು ಒಪ್ಪಂದ ಆಗಿಲ್ಲ ಅಂತ ಸಿದ್ದರಾಮಯ್ಯನವ್ರು ಹೇಳ್ತಾರೆ, ಸಿದ್ದರಾಮಯ್ಯನ ಕಡೆಯವರು ಹೇಳ್ತಾರೆ. ಒಪ್ಪಂದ ಆಗಿದೆ ಅಂತ ಡಿ ಕೆ ಶಿವಕುಮಾರು ಮತ್ತು ಡಿ ಕೆ ಶಿವಕುಮಾರ್ನ ಕಡೆಯವರು ಹೇಳ್ತಾ ಇದ್ದಾರೆ. ಇದನ್ನು ಸ್ಪಷ್ಟವಾಗಿ ಹೇಳಬೇಕಾಗಿದ್ದು, ಒಪ್ಪಂದ ಆಗಿದೆ ಅಥವಾ ಇಲ್ಲ ಅಂತ ಹೇಳಬೇಕಾದ ಜವಾಬ್ದಾರಿ ಇರೋದು ಹೈಕಮಾಂಡಿಗೆ. ಹೈಕಮಾಂಡ್ ಯಾಕೆ ಹೇಳ್ತಾ ಇಲ್ಲ ಅನ್ನೋದ್ರ ಬಗ್ಗೆ ನನಗೇನು ಅರ್ಥ, ಅದರ ಹಿನ್ನೆಲೆ, ಅದರ ಗುಟ್ಟೇನು ಅಂತ ಗೊತ್ತಾಗಲ್ಲ. ಈಗ ರವೀಂದ್ರ ಭಟ್ ಸರ್ ಒಂದು ಮಾತು ಹೇಳಿದರು ಮಾತಾಡ್ತಾ, 6 ತಿಂಗಳಿಂದನೇ ಈ ಮಾತುಗಳು ಚಾಲ್ತಿಗೆ ಬಂದಿದ್ವು, ನಮ್ಮಿಬ್ಬರ ಮಧ್ಯೆ ಒಪ್ಪಂದ ಆಗಿದೆ ಅಂತೇಳಿ ಡಿ ಕೆ ಶಿವಕುಮಾರ್ ಅವರು, ಸಿದ್ದರಾಮಯ್ಯ ಅವರು ನಮ್ಮ ನಡುವೆ ಯಾವುದೇ ಒಪ್ಪಂದ ಆಗಿಲ್ಲ ಅಂತಕ್ಕಂತಹದ್ದು. ಮೊನ್ನೆನೂ ಸಹ ಡಿ ಕೆ ಶಿವಕುಮಾರ್ ಅವರು ಒಂದು ಮಾತು ಹೇಳಿದರು, ನಮ್ಮಿಬ್ಬರ ಮಧ್ಯೆ ಒಪ್ಪಂದ ಆಗಿರೋದು ಸತ್ಯ, ಇದಕ್ಕೆ ನಾವಿಬ್ಬರಷ್ಟೇ ಏನೋ ಗೌಪ್ಯವಾಗಿ ಮಾತುಕತೆ ನಡೆಸಿದ್ದಲ್ಲ, ಹೈಕಮಾಂಡು ಸಹ
ಈ ವಿಚಾರದಲ್ಲಿ ಮಧ್ಯಸ್ಥಿಕೆ ವಹಿಸಿತ್ತು ಅಂತಕ್ಕಂಥ ಮಾತು. ಜಗದೀಶ್ ಸರ್, ಈ ಹೈಕಮಾಂಡ್ ಮಧ್ಯಸ್ಥಿಕೆ ವಹಿಸಿದ್ರೂ ಸಹ ಸರ್ ಹೇಳ್ದ ಹಾಗೆ ಯಾಕೆ ಈ ಗೊಂದಲವನ್ನು ಬಗೆಹರಿಸಕ್ಕಾಗಿಲ್ಲ, ಏನು ಆ ಒಪ್ಪಂದ ಅಂತಕ್ಕಂಥದ್ದು ವರ್ಮ? ಈಗ ರವೀಂದ್ರ ಭಟ್ ಅವ್ರು ಹೇಳಿದಾಗೇನೆ ಮುಖ್ಯಮಂತ್ರಿಯ ಆಯ್ಕೆಯ ತೀರ್ಮಾನ ನಮ್ಮ ಸಂವಿಧಾನದ ಪ್ರಕಾರ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಆಗಬೇಕು. ಅದು ಸಂವಿಧಾನದ ಪ್ರಕಾರ ನಿಯಮ. ಆದರೆ ಕಾಂಗ್ರೆಸ್ ಇರ್ಬೋದು, ಬಿ ಜೆ ಪಿ ಹೈಕಮಾಂಡ್ ಇರ್ಬೋದು, ಮುಖ್ಯಮಂತ್ರಿ ಆಯ್ಕೆ ಬಹುತೇಕ ಸಂದರ್ಭಗಳಲ್ಲಿ ಲಕೋಟೆ ಮೂಲಕ ಬರ್ತಾ ಇತ್ತು ಮೊದಲು, ಈಗ ಮೌಖಿಕ ಸೂಚನೆ ಮೂಲಕ ಬರುತ್ತೆ. ಆ ಪದ್ಧತಿ ಬದಲಾಗಿ ಭಾಳ ವರ್ಷ ಆಯಿತು. ಏನೇ ಕೊನೆಗೆ ಒಂದು ಸಾಂಪ್ರದಾಯಿಕವಾಗಿ ಶಾಸಕಾಂಗ ಪಕ್ಷದ ಸಭೆ ಕರೆದು ಅಲ್ಲಿ ಉಸ್ತುವಾರಿ ಇದ್ದವರು ಅಧಿಕೃತವಾಗಿ ಘೋಷಣೆ ಮಾಡ್ತಾರೆ, ಅದೆಲ್ಲ ನಡೀತದೆ. ಆದರೆ ಅದು ಯಾವುದೂ ಸತ್ಯ ಅಲ್ಲ. ಇಲ್ಲಿ ಇರುವುದೇ ಈಗಾಗಲೇ ಹೇಳಿದ ಸಂಪಾದಕರು ಹೇಳಿದಾಗೇ ಒಟ್ಟು ಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆ ಅಂದರೆ ಹೈಕಮಾಂಡ್ ಯಾಕೆ ಈ ವಿಷಯದಲ್ಲಿ ಮೌನ ಆಗಿದೆ ಅಂತ. ಇದಕ್ಕೆ ಕಾರಣ ಏನು ಅಂದರೆ ಸರ್ಕಾರ ಅಧಿಕಾರಕ್ಕೆ ಬಂದ ಹೊಸತರಲ್ಲಿ ಒಂದು ಮುಖ್ಯಮಂತ್ರಿ ಆಗಲೇಬೇಕು ಅಂತ ಡಿ ಕೆ ಶಿವಕುಮಾರ್ ಅವರು ಪಟ್ಟು ಹಾಕಿದ್ರು. ಆದರೆ ಶಾಸಕರ ಬೆಂಬಲ ನನಗೆ ಜಾಸ್ತಿ ಇದೆ ಅಂತ ಸಿದ್ದರಾಮಯ್ಯವರು ಪಟ್ಟು ಹಾಕಿದರು. ಸಿದ್ದರಾಮಯ್ಯನವರ ವರ್ಚಸ್ಸು ಮತ್ತು ಡಿ ಕೆ ಶಿವಕುಮಾರ್ ಅವರ ಸಂಘಟನಾತ್ಮಕ ಒಂದು ಒಟ್ಟುಗೂಡಿದ್ರಿಂದಾಗಿ ಒಂದು ಅಥವಾ ಬಿ ಜೆ ಪಿಯ ಒಂದು ಏನು ದುರಾಡಳಿತ ಹೇಳ್ಬೋದು, ಅವರ ವಿರುದ್ಧ ಭ್ರಷ್ಟಾಚಾರದ ಆರೋಪ ಇರೋದು ಕಾಂಗ್ರೆಸ್ ಅಧಿಕಾರಕ್ಕೆ ಬಂತು. ಆ ಹಂತದಲ್ಲಿ ಏನು 5 ಜನರ ಮಧ್ಯೆ ಏನು ತೀರ್ಮಾನ ಆಗಿದೆ ಅದು ಯಾರಿಗೂ ಗೊತ್ತಿಲ್ಲ. ಅದು ಗೊತ್ತಿರ್ತಕ್ಕಂಥದ್ದು ಅದೇ ಡಿ ಕೆ ಶಿವಕುಮಾರ್ ಹೇಳ್ದಂಗೆ, ನಾನು ಮುಖ್ಯಮಂತ್ರಿ ಕದ್ದು ಮುಚ್ಚಿ ಮಾತಾಡಿಲ್ಲ, ವರಿಷ್ಠರ ಮುಂದೆ ಕೂರಿಸ್ಕೊಂಡು ಮಾತಾಡಿದ್ದೀವಿ ಅನ್ನೋದು ಒಂದು. ಆದರೆ ವರಿಷ್ಠರು ಈ ವಿಷಯದಲ್ಲಿ ಯಾಕೆ ಬಾಯಿ ಬಿಡ್ತಾ ಇಲ್ಲ ಅಂತಂದರೆ, ಇಲ್ಲಿರುವ ಚರ್ಚೆ ಇರೋದು ಶಾಸಕರ ಬಲ ಎಷ್ಟಿದೆ ಯಾರಿಗೆ ಅನ್ನುವಂಥದ್ದು. ಶಾಸಕರ ಬಲ ಎಷ್ಟಿದೆ ಅಂತ ಸಿದ್ದರಾಮಯ್ಯ ಹೇಳ್ತಾರೆ, ಎಲ್ಲ ಶಾಸಕರು ನನ್ನ ಜೊತೆಗಿದ್ದಾರೆ, ಹಾಗಾಗಿ ಶಾಸಕರ ಬಲವೇ ಶಾಸಕಾಂಗ ಪಕ್ಷದ ನಿರ್ಣಯವೇ ಅಂತಿಮ ಅಂತ ದೆಹಲಿನಲ್ಲಿ ಅವರು ಇಂಗ್ಲೀಷ್ ಮಾಧ್ಯಮಗಳಿಗೆ ಮೊದಲು ಮಾತಾಡಿದ್ರು. ಅದಾದ ನಂತರ ಡಿ ಕೆ ಶಿವಕುಮಾರ್ ಅವರು ಸ್ವಲ್ಪ ಅಗ್ರೆಸಿವ್ ಆಗಿತ್ತು, ಆಕ್ರಮಣಕಾರಿಯಾಗಿ ಪದೇ ಪದೇ ಹೈಕಮಾಂಡ್ ಇದು ನಮ್ಮಿಬ್ಬರ ಮಧ್ಯೆ ಒಪ್ಪಂದ ಆಗಿದೆ, ಒಪ್ಪಂದನೂ ಬಿಟ್ಕೊಡ್ಬೇಕು ಅಂತ ಅವ್ರು ಹೇಳಿದ್ರು. ಬಿಟ್ಕೊಡ್ಬೇಕು ಅಂತಲ್ಲ, ಒಪ್ಪಂದ ಆಗಿದೆ ಅಂತ. ಅವರ ಸಹೋದರ ಅಂತಹ ಮಾಜಿ ಸಂಸದ ಅಂತಹ ಡಿ ಕೆ ಸುರೇಶ್ ಅವರು ಕೂಡ ಪದೇ ಪದೇ ಆ ಮಾತುಗಳನ್ನು ಹೇಳ್ತಾ ಇದ್ದಾರೆ. ನಿನ್ನೆ ಕೂಡ ಆ ಮಾತನ್ನು ಹೇಳಿದರೆ, ಸಿದ್ದರಾಮಯ್ಯನವರು ಕೊಟ್ಟ ಮಾತಿಗೆ ತಪ್ಪಿ ನಡೆಯುವವರಲ್ಲ, ಅದನ್ನು ಈಡೇರಿಸ್ತಾರೆ ಎನ್ನುವಂಥ ಭರವಸೆ ನನಗಿದೆ, ವಿಶ್ವಾಸ ನನಗಿದೆ ಅಂತ ಹೇಳ್ತಾರೆ. ಕೊಟ್ಟ ಮಾತು ಯಾರು ಕೊಟ್ಟದ್ದು ಗೊತ್ತಿಲ್ಲ. ಸಿದ್ದರಾಮಯ್ಯ ಕೊಟ್ಟಿದ್ದಾರೋ, ಡಿ ಕೆ ಶಿವಕುಮಾರ್ ಕೊಟ್ಟಿದ್ದಾರೋ, ಅಥವಾ ರಾಹುಲ್ ಗಾಂಧಿ ಕೊಟ್ಟಿದ್ದಾರೋ ಗೊತ್ತಿಲ್ಲ. ರಾಹುಲ್ ಗಾಂಧಿ ಅವ್ರು ಹೇಳಬೇಕು. ಬಟ್ ಕಾಂಗ್ರೆಸ್ ಮೂಲಗಳ ಪ್ರಕಾರ ಅವತ್ತು ಏನು ಚರ್ಚೆ ನಡೀತೋ ಅವತ್ತು ಈಗ ನೋಡುವ ಅನ್ನುವಂತಹ ಒಂದು ಚರ್ಚೆಯಲ್ಲಿ ಬಂದಿದ್ದು ಬಿಟ್ಟರೆ, ಬಿಟ್ಕೊಡ್ಬೇಕು 2 ವರ್ಷದ ನಂತರ ಅಧಿಕಾರ ಅನ್ನುವಂಥ ನಿರ್ಣಯ ಬಂದಿಲ್ಲ ಅಂತ. ಹಾಗಾಗಿ ಈಗ ಇವತ್ತು ಕೂಡ ಶಿವಕುಮಾರ್ ಅವರು ಭಾಳ ಸುದೀರ್ಘ 6 ತಿಂಗಳಲ್ಲಿ ಅವರು 18 ಬಾರಿ ದೆಹಲಿಗೆ ಹೋಗಿದ್ದಾರೆ. ಸುಮಾರು 7 ಸಾರಿ ರಾಹುಲ್ ಗಾಂಧಿಯವ್ರನ್ನ ಭೇಟಿಯಾಗಿ ತಮ್ಮ ಹಕ್ಕನ್ನು ಪ್ರತಿಪಾದಿಸುವ, ತನಗೆ ಮುಖ್ಯಮಂತ್ರಿ ಹುದ್ದೆಯನ್ನು ಕೊಡಬೇಕು, ನೀವು ನಾನು ಪಕ್ಷಕ್ಕಾಗಿ ದುಡಿದಿದ್ದೀನಿ, ಪಕ್ಷಾಧಿಕಾರಕ್ಕೆ ತಂದಿದ್ದೀನಿ ಅಂತ ಹೇಳಿ ಕೇಳಬೇಕು ಅನ್ನುವಂತಹ ಒಂದು ಪ್ರಯತ್ನವನ್ನು 7ರಿಂದ 8 ಸಾರಿ ಮಾಡಿದ್ದಾರೆ. ನಿನ್ನೂ ಕೂಡ ಅವರು ನಿರೀಕ್ಷೆಯಲ್ಲಿದ್ದರೂ ಸಿಕ್ಕಿರಲ್ಲ. ಮತ್ತು ಇವತ್ತು ಅವರು ಬೆಳಗ್ಗೆ ಸ್ವಯಂ ಅವರು ಹೇಳಿದ್ದಾರೆ, ನಾನು ನಮ್ಮ ರಾಹುಲ್ ಗಾಂಧಿ ಅವ್ರನ್ನ, ಪ್ರಿಯಾಂಕ್ ಗಾಂಧಿ ಅವ್ರನ್ನ, ಸೋನಿಯಾ ಗಾಂಧಿ ಅವ್ರನ್ನ ಭೇಟಿಯಾಗಿದ್ದೀನಿ. ನನಗೆ ಅವರು ಆನ್ ದ ರೆಕಾರ್ಡ್ ಏನು ಹೇಳಿದ್ದಾರೆ ಅಂತಂದರೆ, ನಾನು ರಾಜಕೀಯ ಮಾಡೋದಕ್ಕಾಗಿಯೇ ದೆಹಲಿಗೆ ಬಂದಿರೋದು ಅಂತ. ಅಂದರೆ ಮುಖ್ಯಮಂತ್ರಿ ಪಟ್ಟದ ರಾಜಕೀಯಕ್ಕಾಗಿ, ಯಾಕೆಂದರೆ ಕರ್ನಾಟಕದಲ್ಲಿ ಹೇಳ್ತಿರ್ತಕ್ಕಂಥದ್ದು ಒಂದೇ 6 ತಿಂಗಳಿಂದ. ಆದರೆ ರಾಹುಲ್ ಗಾಂಧಿಯವರು ಇವರಿಗೆ ಯಾವುದೇ ನಿರ್ದಿಷ್ಟವಾದಂತಹ ಒಂದು ಭೇಟಿಗೆ ಸಮಯವನ್ನು ಕೊಟ್ಟಿಲ್ಲ. ಅದು ಏನನ್ನು ಸೂಚಿಸುತ್ತೆ ಸಂಪಾದಕರು, ಅದು ಏನನ್ನು ರವೀಂದ್ರ ಭಟ್ ಅವರು ಏನನ್ನು ಸೂಚಿಸುತ್ತೆ ರಾಹುಲ್ ಗಾಂಧಿ ಅವರು ಕೊಟ್ಟಿಲ್ಲ ಅನ್ನೋಂಥದ್ದು? ರಾಹುಲ್ ಗಾಂಧಿ ಅವರಿಗೆ ಅಥವಾ ಕಾಂಗ್ರೆಸ್ ಹೈಕಮಾಂಡಿಗೆ ಏನೋ ಒಂದು ತಡೆ ಇದೆ, ಯಾವುದ್ರ ಬಗ್ಗೆನೋ ಭಯ ಇದೆ ಅಂತ ಅನಿಸುತ್ತೆ ಅಲ್ವಾ? ಇಷ್ಟೆಲ್ಲ ಆದಮೇಲೆ, ಯಾಕೆಂದರೆ ಇದು ಮೊದಲನೇ ಬಾರಿ ಏನಲ್ಲ ಕಾಂಗ್ರೆಸ್ನಲ್ಲಿ ಈ ನಮೂನೆಯಾದ ಭಿನ್ನಮತೀಯ ಚಟುವಟಿಕೆಗಳು ನಡೆಯೋದು. ಬೇಕಾದಷ್ಟು ಬಾರಿ ಹಿಂದೆ ಎಲ್ಲ ಕಾಲದಲ್ಲಿ ಆಗಿರುವ ಇದೇನೆ ಅದು. ಆಮೇಲೆ ಭಿನ್ನಮತೀಯ ಚಟುವಟಿಕೆಗಳು ಜಾಸ್ತಿ ಆದಾಗೆಲ್ಲ ಕಾಂಗ್ರೆಸ್ಸು ಅಧಿಕಾರವನ್ನು ಕಳ್ಕೊಂಡಿದೆ. ಅದಕ್ಕೆ ಇತಿಹಾಸ ಇದೆ. ಈ ಹಂತದೊಳಗೂ ಕೂಡ ಕಾಂಗ್ರೆಸ್ಸು ಇದನ್ನು ಬೆಳೀತಾ ಇದೆ, ಬೆಳೆಸ್ಕೊಂಡು ಹೋಗ್ತಾ ಇದೆ, ಏನೂ ಉತ್ತರವನ್ನು ಕೊಡ್ತಾ ಇಲ್ಲ ಅಂತಂದರೆ ಹೈಕಮಾಂಡ್ಗೆ ಯಾವುದೋ ಒಂದು ಭಯ ಇದೆ ಅಂತ ಅನ್ಸುತ್ತೆ. ಅದಕ್ಕೆ ನನಗೆ ಅನಿಸುವ ಇದೇನಂತಂದರೆ, ಒಂದು ಸಿದ್ದರಾಮಯ್ಯನವರ ವರ್ಚಸ್ಸು, ಸಿದ್ದರಾಮಯ್ಯನವರ ನಾಯಕತ್ವ, ಅಹಿಂದ ಮತಗಳ ಮೇಲಿನ ಅವರ ಹಿಡಿತ ಇದೆಯಲ್ಲ, ಅದು ಡಿ ಕೆ ಶಿವಕುಮಾರ್ಗೆ ಮುಖ್ಯಮಂತ್ರಿ ಮಾಡಿದರೆ ತಪ್ಪಿ ಹೋಗ್ಬೋದು ಅನ್ನುವಂಥದ್ದು ಕೂಡ ಒಂದು ಕಾರಣ ಆಗಿರ್ಬೋದು. ಅದಕ್ಕೆ ಪರ್ಯಾಯವಾಗಿ ಡಿ ಕೆ ಶಿವಕುಮಾರ್ ಬಣ ಏನು ಹೇಳುತ್ತೆ, ಹಿಂದೆ ಯಡಿಯೂರಪ್ಪನವರು ಮತ್ತು ಕುಮಾರಸ್ವಾಮಿ ಅವರ ನಡುವೆ ಏನು ಒಪ್ಪಂದ ಆಗಿತ್ತು, ಕುಮಾರಸ್ವಾಮಿ ಒಪ್ಪಂದದ ಪ್ರಕಾರ ನಡ್ಕೊಳ್ಳೋದೇ ಇರೋದ್ರಿಂದಾಗಿ ಇಡೀ ಲಿಂಗಾಯತ ಸಮುದಾಯ ಬಿ ಜೆ ಪಿಯನ್ನು ಬೆಂಬಲಿಸಲಿಕ್ಕೆ ಶುರು ಮಾಡಿತು. ಉತ್ತರ ಕರ್ನಾಟಕದಲ್ಲಿ ಬಿ ಜೆ ಪಿಯ ಸಾಮರ್ಥ್ಯ ಹೆಚ್ಚಾಯಿತು.
ಈಗ ನೀವು ಡಿ ಕೆ ಶಿವಕುಮಾರ್ ಅವರಿಗೆ ಕೊಡದೆ ಹೋದರೆ ದಕ್ಷಿಣ ಕರ್ನಾಟಕದಲ್ಲಿ ಒಕ್ಕಲಿಗರು, ಯಾಕೆಂದರೆ ಈ ಸಲ ಒಕ್ಕಲಿಗರು ತುಂಬ ಜನ JDS ಅನ್ನು ಸೋಲಿಸಿ JDSಗೆ ಮತ ಹಾಕದೇನೆ ಅವರು ಕಾಂಗ್ರೆಸ್ಸಿಗೆ ಮತ ಹಾಕಿದ್ದ ಕಾರಣ ಏನು ಅಂತಂದರೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ. ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗದೆ ಹೋದರೆ ಒಕ್ಕಲಿಗರು ಕೂಡ ಈ ಸಲ ಕಾಂಗ್ರೆಸ್ ಕೈಯಿಂದ ಬಿಟ್ಟು ಹೋಗ್ಬೋದು. ಹಾಗಾಗಿ ಈ ಜಾತಿ ಲೆಕ್ಕಾಚಾರದಲ್ಲೇ ಹೈಕಮಾಂಡಿಗೆ ಗೊಂದಲ ಇದ್ದಂಗಿದೆ. ನನಗೆ ಇವರು ಕೊಡಬೇಕು ಕೊಡಬಾರ್ದು ಅನ್ನೋದು ಮುಖ್ಯ ಅಲ್ಲ, ಸಿದ್ದರಾಮಯ್ಯನ ಇಳಿಸೋದು ಅಥವಾ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಮಾಡೋದು. ಮುಂದೆ ಪಕ್ಷವನ್ನು ಮುಂದೂಡಿಸ್ಬೇಕಲ್ಲ. 2028ಕ್ಕೆ ನೀವು ಚುನಾವಣೆಯಲ್ಲಿ ಪಕ್ಷ ಗಟ್ಟಿಯಾಗಿರ್ಬೇಕಲ್ಲ. ಅದಕ್ಕೆ ಏನು ಬೇಕು, ಯಾವ ದಾರಿಯಲ್ಲಿ ಹೋದರೆ ನಾವು ಸರ್ಕಾರವನ್ನು ತರಬಹುದು, ಇನ್ನೊಂದು ಸಾರಿ ನಾವು ಅಧಿಕಾರಕ್ಕೆ ಬರ್ಬೋದು ಅನ್ನುವ ಚಿಂತೆನೇ ಹೈಕಮಾಂಡ್ಗೆ ಹೆಚ್ಚು ಆಗಿರೋದ್ರಿಂದಾಗೇ ಇದು ವಿಳಂಬ ಆಗ್ತಾ ಇದೆ ಅಂತ ಅನ್ಸುತ್ತೆ. ಯಾಕೆ ಇದಕ್ಕೆ ಪೂರಕವಾಗಿ ಇನ್ನೊಂದು ಅಂಶ ಸೇರಿಸಬಹುದು ಅಂತಂದರೆ, ಇವರು 2-2.5 ವರ್ಷದ ನಂತರ ಅಧಿಕಾರ ಬಿಟ್ಕೊಡ್ತಾರೆ ಎನ್ನುವಂತಹ ಮಾತು 2 ವರ್ಷದವರೆಗೂ ಕೇಳಿಬರ್ತಾ ಇತ್ತು. 2 ವರ್ಷ ಪೂರ್ಣಗೊಳಿಸುವತ್ತಿಗೆ ಆ ಒಂದು ಚಟುವಟಿಕೆ ಬಹಳ ತೀವ್ರವಾಯಿತು. ಇನ್ನೇನು ಮುಖ್ಯಮಂತ್ರಿ ಇಳದೇ ಬಿಡ್ತಾರೆ, ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ ಅನ್ನೋದಕ್ಕೆ ಮುಹೂರ್ತಗಳನ್ನು ಕೂಡ ನಿಗದಿ ಮಾಡಿದ್ರು. ಕೆಲವು ಮಾಧ್ಯಮಗಳಲ್ಲಿ ಈ ಥರದ ವಿವರಗಳು ಬಂದು ಅವರ ಶಾಸಕರು ಡಿ ಕೆ ಶಿವಕುಮಾರ್ ಅವರ ಬೆಂಬಲಿಗರೆಲ್ಲ ಸಮಯ ಅವರು ಮೊನ್ನೆ ಇಕ್ಬಾಲ್ ಹುಸೇನ್ ಅವರು ರಾಮನಗರ ಶಾಸಕರು ಹೇಳಿದರು, ನಾನು 2 ಮುಹೂರ್ತ ಕೊಟ್ಟೆ, 2 ಮುಹೂರ್ತ ಫೇಲ್ಯೂರ್ ಆಯಿತು, ಇನ್ನೊಂದು ಮುಹೂರ್ತದಲ್ಲಿ ಹಾಗೇ ಆಗ್ತಾರೆ ಅಂತ. ಇದರ ಮಧ್ಯೆ ಏನೋ ಒಂದು ಸಣ್ಣ ಭಯ ಇರೋದು ಅವರಿಗೆ ಅಂತಂದರೆ, ನೀವು ಹೇಳಿದಾಗೆ ಅಹಿಂದ ವರ್ಗವನ್ನು ಕಳ್ಕೋಬೇಕಾಗುತ್ತಾ ಅನ್ನುವಂಥ ಭಯ ಇದೆ. ಕೊಡದೇ ಇದ್ದರೆ ಒಕ್ಕಲಿಗರು ಕೈ ತಪ್ಪೋಗ್ತಾರೆ ಅನ್ನುವಂತಹ ಒಂದು ಆತಂಕ ಕೂಡ ಇರ್ಬೋದು. ತಕ್ಷಣದ 2-3 ಚುನಾವಣೆಗಳಿದೆ ನಮ್ಮ ನೆರೆಯಲ್ಲಿ, ತಮಿಳುನಾಡು ಮತ್ತು ಕೇರಳದಲ್ಲಿ ಚುನಾವಣೆ ಇದೆ. ಅಲ್ಲಿ ಕಾಂಗ್ರೆಸ್ಗೆ ಸ್ವಲ್ಪ ಅನುಕೂಲಕಾರಿ ವಾತಾವರಣ ಕೇರಳದಲ್ಲಿದೆ. ತಮಿಳುನಾಡಲ್ಲಿ ಏನಂತ ಅವರು ಪ್ರಬಲ ಸಂಘಟನೆ ಆಗಿಲ್ಲ. ಆಗಲೇ ರವೀಂದ್ರ ಭಟ್ ಅವರು ಹೇಳಿದ ಹಾಗೆಯೇ ಅಲ್ಲಿ ಹಿಂದುಳಿದ ವರ್ಗದ ಮತ ಮತ್ತು ಮುಸ್ಲಿಂ ಸಮುದಾಯದ ಮತ, ಎರಡೂ ಮತಗಳು ಪ್ರಧಾನವಾಗಿ ಕಾಂಗ್ರೆಸ್ನ ಬೆನ್ನಿಗಿದೆ. ಇಂಥ ಅನುಕೂಲಕಾರಿ ವಾತಾವರಣದಲ್ಲಿ ಮುಖ್ಯಮಂತ್ರಿಯನ್ನು ಇಳಿಸಿ ಮತ್ತೊಬ್ಬ ಮುಖ್ಯಮಂತ್ರಿ ಅಂತಂದರೆ ಎಲ್ಲಿ ಈ ಸಮುದಾಯ ನಮಗೆ ನಷ್ಟ ಆಗುತ್ತಾ ಅನ್ನುವಂಥ ಒಂದು ಕೇರಳದಲ್ಲಿ ಭಾಳ ಅವರು ಅಂಚಿಗೆ ಬಂದು ನಿಂತಿದ್ದಾರೆ. ಯಾಕೆಂದರೆ 10 ವರ್ಷ ಆಗಿದೆ ಅಲ್ಲಿಯ ಎಡಪಕ್ಷಗಳ ನೇತೃತ್ವದ ಪಿಣರಾಯಿ ವಿಜಯನ್ ನೇತೃತ್ವದ ಸರ್ಕಾರ ಬಂದು, ಅದು ಸಾಮಾನ್ಯವಾಗಿ ಬದಲಾವಣೆ ಆಗುವಂಥದ್ದು ನಾವು ಕೇರಳದಲ್ಲಿ ನೋಡಿದ್ದೇವೆ. ಇಂಥ ಒಂದು ಅಮೂಲ್ಯ ಅವಕಾಶವನ್ನು ಯಾಕೆ ಕಳ್ಕೋಬೇಕು ಅನ್ನೋದು ಒಂದು ಪ್ರಶ್ನೆ. ಎರಡನೇದಾಗಿ ಕಾಂಗ್ರೆಸ್ನ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ಆಗಿರ್ತಕ್ಕಂತಹ KC ವೇಣುಗೋಪಾಲ್ ಅವರು ಕರ್ನಾಟಕದ ಉಸ್ತುವಾರಿಯಾಗಿದ್ದರು. ಅವರು ಹಿಂದೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ದಾಗ ಉಸ್ತುವಾರಿಯಾಗಿ ಇಲ್ಲಿ 2023ರಲ್ಲಿ ಸರ್ಕಾರ ತರೋದ್ರಲ್ಲಿ ಅವರು ಕೂಡ ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ. ಅವರು ಅಲ್ಲಿ ಮುಖ್ಯಮಂತ್ರಿ ಪಟ್ಟದ ಮೇಲೆ ಕಣ್ಣಿಟ್ಟಿದ್ದಾರೆ. ಯಾರು? ವೇಣುಗೋಪಾಲ್ ಅವರು. ಈ ಒಂದು ಕಾರಣ ಕೂಡ ತಕ್ಷಣಕ್ಕೆ ಏನು ಆಗದೇ ಇರಲಿಕ್ಕೆ, ಚುನಾವಣೆ ಮುಗಿಯುವವರೆಗೂ ಕೂಡ ಯಾವುದೇ ಅಧಿಕಾರ ಹಸ್ತಾಂತರ ಆಗದೇ ಇರುವುದಕ್ಕೆ ಇದು ಒಂದು ಏನೋ ಹೇಳ್ತಾರಲ್ಲ, ಈಗ ರವೀಂದ್ರ ಭಟ್ ಒಂದು ಹೇಳ್ತಾರೆ ತಕ್ಷಣದ ಕಾರಣ ಮತ್ತು ದೂರಗಾಮಿ ಕಾರಣ ಅಂತ. ಇದು ತಕ್ಷಣದ ಕಾರಣ. ದೂರಗಾಮಿ ಕಾರಣಗಳು ಅಹಿಂದ ಇರ್ಬೋದು ಅಥವಾ ರಾಹುಲ್ ಗಾಂಧಿಯ ಅವರ ಏನು ವಿವೇಚನಾ ನಿರ್ಧಾರ ಗೊತ್ತಿಲ್ಲ. ರಾಹುಲ್ ಗಾಂಧಿದು ಅಂದರೆ ರಾಹುಲ್ ಗಾಂಧಿಯ ಇತ್ತೀಚಿನ ಅವರ ನಡವಳಿಕೆಯನ್ನು ನೋಡಿದರೆ, ಭಾರತ ಯಾತ್ರೆ ಮಾಡಿದ್ದಿರ್ಬೋದು, ಅವರ ಪಾದಯಾತ್ರೆಯ ಇದಿರ್ಬೋದು, ಜಾತಿ ಸಮೀಕ್ಷೆಗೆ ಅವರ ಒಲವು ಇರ್ಬೋದು, ಇವೆಲ್ಲ ಹಿಂದುಳಿದ ವರ್ಗಗಳ ಬಗ್ಗೆ ಅವರ ಕಮಿಟ್ಮೆಂಟ್ ಇದೆಯಲ್ಲ, ಆ ಕಮಿಟ್ಮೆಂಟೇನೆ ಸಿದ್ದರಾಮಯ್ಯನವರನ್ನು ಇಳಿಸೋದಕ್ಕೆ ಬಹಳ ದೊಡ್ಡ ಅಡ್ಡಿಯಾಗಿ ಕಾಣ್ತಾ ಇರೋದು ಒಂದು ಕಾರಣ ಆಗಿರುತ್ತೆ. ಇನ್ನೊಂದು, ಕೇರಳದಲ್ಲಿ ನೀವು ಹೇಳಿದಾಗೆ ಮುಸ್ಲಿಂ ಓಟುಗಳು, ಹಿಂದುಳಿದ ವರ್ಗದಗಳ ಓಟುಗಳು, ದಲಿತರ ಓಟುಗಳು ಕಾಂಗ್ರೆಸ್ಸಿಗೆ ಅಲ್ಲಿ ಬಲವಾಗಿದೆ ಈಗ. ಯಾಕೆಂದರೆ 10 ವರ್ಷದಿಂದ LDF ಅಲ್ಲಿ ಕೆಲಸ ಅಧಿಕಾರದಲ್ಲಿದೆ. ಈ ಸಲ ಅದ್ರ ಬದಲಾವಣೆ ಜನ ಬಯಸಿದ್ದಾರೆ. ಅಷ್ಟಕ್ಕಿಂತ ಹೆಚ್ಚಾಗಿ KC ವೇಣುಗೋಪಾಲ್ ಚೀಫ್ ಮಿನಿಸ್ಟರ್ ಆಗಬೇಕು ಅನ್ನೋದೇನೆ ಹೆಚ್ಚು ಪ್ರಬಲವಾದ ಕಾರಣ ಕೂಡ ಆಗಿರ್ಬೋದು ರಾಜಕಾರಣದಲ್ಲಿ. KC ವೇಣುಗೋಪಾಲ್ ಆಗೋದಾದರೆ ನಾನು ಹೇಳೋದು, ಡಿ ಕೆ ಶಿವಕುಮಾರನ್ನ ಚೀಫ್ ಮಿನಿಸ್ಟರ್ ಮಾಡೋದ್ರಿಂದ KC ವೇಣುಗೋಪಾಲಕ್ಕೆ ಏನು ತೊಂದರೆ ಆಗಲ್ಲ. ಅದರಿಂದ ಏನು ಸಮಸ್ಯೆ ಅಂತ ಅನ್ಸಲ್ಲ, ಅನುಕೂಲ ಕೂಡ ಆಗ್ಬೋದು ಅವರಿಗೆ, ಬೇರೆ ಬೇರೆ ದೃಷ್ಟಿಯಿಂದ ಅನುಕೂಲ ಆಗ್ತದೆ. ನನಗೆ ಕಾಂಗ್ರೆಸ್ ಹೈಕಮಾಂಡಿನ ನೀತಿ ಅರ್ಥ ಆಗಲ್ಲ. ಅಸ್ಸಾಮಲ್ಲಿ ಚುನಾವಣೆ ಮಾಡೋದಕ್ಕೆ ಸಂಬಂಧಪಟ್ಟಂತೆ ಡಿ ಕೆ ಶಿವಕುಮಾರ್ನ ಕರೆಸ್ಕೊಂಡು ನೀವು ಚರ್ಚೆ ಮಾಡ್ತೀರಿ. ಆಮೇಲೆ ಯಾವುದೇ ರೀತಿಯ ಪಕ್ಷಕ್ಕೆ ತೊಂದರೆ ಬಂದರೆ, ಎಲ್ಲೋ ಗುಜರಾತಲ್ಲಾಗ್ಬೋದು, ಇನ್ನೊಂದು ಕಡೆ ಆಗ್ಬೋದು, ಪಕ್ಷಕ್ಕೆ ತೊಂದರೆ ಬಂದರೆ ಫಸ್ಟ್ ನಿಮ್ಮ ಕಣ್ಣಿಗೆ ಬರೋದು ಡಿ ಕೆ ಶಿವಕುಮಾರ್ ಅವರು. ನೀವೇನು ಸಿದ್ದರಾಮಯ್ಯನ ಕರ್ಕೊಂಡು ಹೋಗಿ ಯಾವುದೇ ಸಂಧಾನ ಮಾಡಿದ್ದು, ಯಾರನ್ನ ರಕ್ಷಣೆ ಮಾಡಿದ್ದು, ಇವ್ರನ್ನ ಮುಂಬೈಗೆ ತೊಗೊಂಡೋಗಿಡು, ಇನ್ನೊಂದು ಕಡೆ ತೊಗೊಂಡೋಗಿಡು ಅಂತ ಯಾವತ್ತೂ ಹೇಳಿಲ್ಲ. ನೀವು ಹೇಳೋದೆಲ್ಲ ಕೆಲಸಕ್ಕೆಲ್ಲ ಇವ್ರನ್ನ ಬಳಸ್ತೀರಿ. ಈಗ ಅಧಿಕಾರ ಹಂಚುವಾಗ ಇವರನ್ನು ಇದು ಅವರ ಡಿ ಕೆ ಶಿವಕುಮಾರ್ ಬೆಂಬಲಿಗರಲ್ಲಿರುವ ದೊಡ್ಡ ಇದು ಅದೇನೆ. ನೀವು ಅವ್ರನ್ನೆಲ್ಲ ಬಳಸ್ತೀರಿ,
ಆದರೆ ಅಧಿಕಾರ ಯಾಕೆ ಕೊಡ್ತಾ ಇಲ್ಲ? ನೀವೊಂದು ಮಾತು ಹೇಳಿದ್ರಿ ಸರ್, ಯಾವುದೇ ಮುಖ್ಯಮಂತ್ರಿನ ಆಯ್ಕೆ ಮಾಡಬೇಕಾಗಿರೋದು ಶಾಸಕರು. ಯಾವುದೇ ಪಕ್ಷದ ಶಾಸಕಾಂಗ ಸಭೆಯಲ್ಲಿ ಯಾರನ್ನ ನಾಯಕ ಅಂತ ಆಯ್ಕೆ ಮಾಡ್ತಾರೆ ಆ ಶಾಸಕರು ಅವರು ಸಹಜವಾಗಿ ಮುಖ್ಯಮಂತ್ರಿಯಾಗಿ ಪ್ರಮಾಣವಚನವನ್ನು ಸ್ವೀಕರಿಸ್ತಾರೆ. ಆದರೆ ಕಾಂಗ್ರೆಸ್ ಸಂಸ್ಕೃತಿಯನ್ನು, ಇತಿಹಾಸವನ್ನು ನಾವು ಹಿಂದಿಂದ ನೋಡ್ಕೊಂಡು ಬಂದರೆ, ಈ ಬಂಗಾರಪ್ಪ ಅವರು ಈ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿ ಆಗಿದ್ದರು. ಅವರನ್ನು ಕೆಳಗಿಳಿಸಿ ವೀರಪ್ಪ ಮೊಯ್ಲಿ ಅವರನ್ನು ಮುಖ್ಯಮಂತ್ರಿ ಮಾಡಬೇಕಾದ್ರೆ ಲಕೋಟೆಯಲ್ಲಿ ಬಂತು ಅಂತಕ್ಕಂತಹದ್ದು ಒಂದು ಮಾತಿದೆ. ಬಹುಶಃ ಡಿ ಕೆ ಶಿವಕುಮಾರ್ ಅವರಿಗೆ ಪ್ರತಿ ಸಲನೂ ಹೈಕಮಾಂಡ್ ಹೇಳ್ದಂಗೆ ಅಂತ ಹೇಳೋದ್ರ ಹಿಂದಿನ ಮರ್ಮ ಈ ಒಂದು ಇತಿಹಾಸ ಇರ್ಬೋದಾ? ಹಂಗಾಗಿ ಅವರು ಅಷ್ಟು ಗಟ್ಟಿಯಾಗಿ ನಂಬಿಕೆಯನ್ನು ಶಾಸಕರ ಹೊರತಾಗಿ ನಂಬ್ಕೊಂಡು ಕಾಂಗ್ರೆಸ್ಸು ಅಥವಾ ಬಿಜೆಪಿ ಅನ್ನೋ ಪ್ರಶ್ನೆ ಇಲ್ಲ. ಇತ್ತೀಚಿನ ವರ್ಷಗಳಲ್ಲಿ ಕಳೆದ 3 ದಶಕಗಳಲ್ಲಿ ನೀವು ಯಾರ್ಯಾರು ಮುಖ್ಯಮಂತ್ರಿ ಆಗಿದ್ದಾರೋ ಅವರೆಲ್ಲ ಮುಖ್ಯಮಂತ್ರಿಗಳು ಕೂಡ ಹೈಕಮಾಂಡಿನ ಬೆಂಬಲದಿಂದನೇ ಆದವರು. ನೀವು ಶಾಸಕರ ಬೆಂಬಲ ಅದು ಸಂವಿಧಾನದಲ್ಲಿದೆ ಅಷ್ಟೇ, ಕಾಗದ ಮೇಲೆ ಇರುವಂಥದ್ದು ನಿಲುವಷ್ಟೇ ಬಿಟ್ಟರೆ ಅದನ್ನೇ ಪಾಲಿಸು ಮಾಡುವ ಯಾವ ಸರ್ಕಾರವೂ ಬಂದಿಲ್ಲ. ಯಾವ್ದಾದ್ರು ಬಂದಿದ್ದೇನ್ರಿ? ಯಾವುದೂ ಬಂದಿಲ್ಲ. ಆ ಕಾರಣಕ್ಕಾಗಿ ಹೈಕಮಾಂಡ್ ಅಂತ ಹೇಳೋದು, ನಮ್ಮದು ಕೇಳಿದರೆ ಹೇಳ್ತಾರಲ್ಲ, ನಮ್ಮದು ರಾಷ್ಟ್ರೀಯ ಪಕ್ಷ, ನಮ್ಗೆ ಹೈಕಮಾಂಡ್ ಇದೆ, ಹೈಕಮಾಂಡ್ ಹೇಳ್ದಂಗೆ ಕೇಳಬೇಕಾಗುತ್ತೆ ನಾವು. ಯಾಕೆಂದರೆ ಸಿದ್ದರಾಮಯ್ಯರ ಈ ಒಂದು ವಿವಾದ ಆರಂಭ ಆದಾಗ ಸಿದ್ದರಾಮಯ್ಯ ಅವರೂ ಸಹ ಫಸ್ಟು ನನಗೆ ಶಾಸಕರ ಬೆಂಬಲ ಇದೆ, ಡಿ ಕೆ ಶಿವಕುಮಾರ್ಗೆ ಇಲ್ಲ ಅಂತ ನೇರವಾಗಿ ಹೇಳಿದರು ದೆಹಲಿಯಲ್ಲಿ. ಬಟ್ ಈಗೀಗ ಅವ್ರ ವರ್ಷನ್ ಹೆಂಗಾಗಿದೆ ಅಂದರೆ ಹೈಕಮಾಂಡ್ ಏನು ನಿರ್ಧಾರ ತೆಗೆದುಕೊಳ್ತಾರೋ ಅದಕ್ಕೆ ಬದ್ಧ. ಈಗಲೂ ಹೇಳ್ತಾರೆ ಹೈಕಮಾಂಡ್ ಹೇಳಿದಂತೆ ನಾನು ಡಿ ಕೆ ಶಿವಕುಮಾರ್ ಇಬ್ಬರು ಕೇಳಬೇಕು ಅಂತ ಹೇಳ್ತಾರೆ ಅವರು. ಅಂದರೆ ಏನೋ ಒಂದಿಷ್ಟು ಬದಲಾವಣೆಯ ಮುನ್ಸೂಚನೆಗಳು ಕಾಣ್ತವೆ. ಆದರೆ ರಾಜಕಾರಣದಲ್ಲಿ ಯಾವಾಗಲೂ ನೀವು ಹಿಂದೆ ಯಡಿಯೂರಪ್ಪನವ್ರನ್ನ ಇಳಿಸುವಾಗ ಕೂಡ ಎಷ್ಟು ಅಡೆತಡೆಗಳಿದ್ದು, ಅಧಿಕಾರದಲ್ಲಿ ಇದ್ದವ್ರನ್ನ ಕೆಳಗಿಳಿಸೋದು ಬಹಳ ಕಷ್ಟ. ನೀವು ಇನ್ನೊಬ್ಬರು ಬಂದು ಅಧಿಕಾರಕ್ಕೆ ತಗೊಳ್ಳೋದು ಅಷ್ಟು ಸುಲಭದ ಕೆಲಸ ಅಲ್ಲ. ಏನೇನೋ ಆತಂಕಗಳು ಬರ್ತವೆ. ಇವ್ರು ಹೇಳಿದಂಗೆ ಕೇರಳ ಚುನಾವಣೆ ಬರುತ್ತೆ, ಇನ್ಯಾವುದೋ ಒಂದು ಅದು ನಿರಂತರ. ಅದು ಈಗ ಇವತ್ತು ಕೇರಳ ಬರುತ್ತೆ, ನಾಳೆ ಇನ್ನೊಂದು ಚುನಾವಣೆ ಬರುತ್ತೆ, ಮುಂಚೆ ಬಿಹಾರ ಚುನಾವಣೆ ಆಗಲಿ, ನಂತರ ಡಿ ಕೆ ಶಿವಕುಮಾರ್ಗೆ ಹಸ್ತಾಂತರ ಮಾಡ್ತಾರೆ ಅಂದರು. ಇನ್ನೊಂದು ಸ್ವಲ್ಪ ದಿವಸ ಬಿಟ್ಟು ಅವರು ದೇವರಾಜ ಅರಸು ಅವ್ರ ದಾಖಲೆನ ಮುರ್ಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ, ನಂತರ ಇಳಿಸ್ತಾರೆ ಅಂತಂದ್ರು. ಹಿಂಗೆ ದಾಖಲೆ ಮುರಿದಾಯ್ತು, ಬಿಹಾರ ಚುನಾವಣೆ ಮಂಡಿಸ್ಬೇಕು ಅಂತಾರೆ. ಇದು ನಿರಂತರ ಸರ್, ಇಳಿಸ್ಬೇಕು ಅಥವಾ ಅವ್ರನ್ನ ಬದಲಾಯಿಸ್ಬೇಕು. ಡಿ ಕೆ ಶಿವಕುಮಾರ್ ಅದಕ್ಕೆ ನಾನು ಆರಂಭದಲ್ಲೇ ಹೇಳಿದ್ದು, ತೀರ್ಮಾನ ತಗೊಳ್ಳುವ ಅಧಿಕಾರ ಇರೋದು ಹೈಕಮಾಂಡಿಗೆ ಮಾತ್ರ ಅಂತ. ಈಗ ಹೈಕಮಾಂಡು ನಾಳೆ ಡಿ ಕೆ ಶಿವಕುಮಾರ್ ಚೀಫ್ ಮಿನಿಸ್ಟರ್ ಅಂತ ಹೇಳಿದರೆ ಸಿದ್ದರಾಮಯ್ಯನ ಸುತ್ತ ಇದ್ದ 130 ಜನ ಶಾಸಕರು ನಾವು ಎಲ್ಲರೂ ಅವ್ರ ಜೊತೆಗೆ ಇರ್ತೀವಿ ಅಂತ ಹೇಳ್ತಾರ? ಹೇಳಲ್ಲ, ಆಗಲ್ವಲ್ಲ, ಸಾಧ್ಯನೇ ಇಲ್ಲ. ರಾಜಕಾರಣದಲ್ಲಿ ಆ ನಮ್ನಿ ನಡೆಯೋದೇ ಇಲ್ವಲ್ಲ. ಅಧಿಕಾರದ ಸುತ್ತ ಎಲ್ಲ ಹೌದು, ಅಧಿಕಾರದ ಸುತ್ತ ಇದ್ದೇ ಇರ್ತಾರೆ ಎಲ್ಲರೂ. ಈ ಕಡೆ ದೇವರಾಜ ಅರಸು ಇಳಿಸಿದಾಗ ನೋಡಿದ್ದೀವಿ, ವೀರೇಂದ್ರ ಪಾಟೀಲ್ರನ್ನ ಇಳಿಸಿದಾಗ ನೋಡಿದ್ದೀವಿ, ಯಡಿಯೂರಪ್ಪನವ್ರನ್ನ ಇಳಿಸಿದಾಗ ನೋಡಿದ್ದೀವಿ. ಎಲ್ಲರೂ ಅಷ್ಟೇ. ನೀವು ದೇವರಾಜ ಅರಸು ಪ್ರಸ್ತಾಪ ಮಾಡಿದ್ದಕ್ಕೆ ಹೇಳ್ತೀನಿ ಸರ್. ದೇವರಾಜ ಅರಸುಗೆ ಹೀಗೆ ಹೇಳ್ತಾ ಇದ್ರಂತೆ, ನನಗೆ ಅದನ್ನು ಬಿ ಚಂದ್ರೇಗೌಡರು ಆಪ್ತರು ಹೇಳಿದ್ದು. ನೀವು ಹೇಳಿದರೆ ಅರಸು ಅವರೇ, ನಾವು ಈ ಹಾಳು ಬಾವಿಗಾದರೂ ಹಾರ್ತೇವೆ ಅಂತ ಹೇಳಿದ್ರಂತೆ. ಅರಸು ಅವರು ಇಳಿಯುವ ಸಂದರ್ಭ ಬಂದಾಗ ಎಲ್ಲ ಬಾವಿಗೆ ಬಿದ್ದಾಗ ಎಲ್ಲ ದಡದ ಮೇಲೆ ನಿಂತ್ಕೊಂಡು ನಗ್ತಾ ಇದ್ರಂತೆ. ರಾಜಕಾರಣ ಅಂದ್ರೆ ಹಾಗೆ, ಬಿದ್ದಿದ್ದ ಅರಸು ಇವರು ಬಾವಿ ಸುತ್ತ ನಿಂತ್ಕೊಂಡು ನಗ್ತಾ ಇದ್ರು. ರಾಜಕಾರಣ ಅಂದ್ರೆ ಹಂಗೆ ಕಣಪ್ಪ ಅಂತ ಬಿ ಚಂದ್ರೇಗೌಡರು ಹೇಳ್ತಾ ಇದ್ರು. ಇವ್ರು ಹೇಳಿದಾಗೇನೆ ಈಗ ಸಿದ್ದರಾಮಯ್ಯನವರು ಒಂದು ಶಾಸಕರ ಬಲ ಅವ್ರಿಗೆ ಇರೋ ಕಾರಣಕ್ಕೇನೆ ಅವರು ಇಷ್ಟು ದಿವಸ ಅದನ್ನು ಹೇಳಿದ್ದು. ಆದರೆ ಗೊತ್ತಿಲ್ಲ, ರಾಹುಲ್ ಗಾಂಧಿ ಅವರು ಬಿಡಿ ಅಂತ ಹೇಳಿದ್ರೆ ಅವರು ಮೋಸ್ಟ್ಲಿ ಪಟ್ಟವನ್ನು ಬಿಟ್ಟು ಡಿ ಕೆ ಶಿವಕುಮಾರ್ಗೆ ಬಿಟ್ಟು ಕೊಡುವ ಒಂದು ಮೂಡಿಗೆ ಬಂದಂಗಿದ್ದಾರೆ. ಯಾಕೆಂದರೆ ಈಗ ನೀವಾಗಲೇ ಪ್ರಸ್ತಾಪ ಮಾಡ್ದಂಗೆ ಶಾಸಕ ತೀರ್ಮಾನವೇ ಅಂತಿಮ ಅಂತ ಹೇಳ್ತಾ ಮುಖ್ಯಮಂತ್ರಿ ಕಳೆದ ಒಂದು ಸುಮಾರು 2.5 ತಿಂಗಳಿಂದ ಹೈಕಮಾಂಡ್ ಅಂತ ಹೇಳಿದ್ದನ್ನು ನಾವು ಒಪ್ಪಬೇಕು. ಅಲ್ಲಿ ಮಧ್ಯಂತರದಲ್ಲಿ ಒಂದು ಹೇಳಿದರು, ಶಾಸಕರ ತೀರ್ಮಾನವೇ ಅಂತಿಮ, ಹೈಕಮಾಂಡ್ ಆಶೀರ್ವಾದವು ಬೇಕು ಅಂತ ಹೇಳ್ತಿದ್ರು. ಈಗ ಹೈಕಮಾಂಡ್ ಆಶೀರ್ವಾದನೇ ಜಾಸ್ತಿ ಆಗಿದೆ, ಶಾಸಕರ ತೀರ್ಮಾನವನ್ನು ಬಿಟ್ಟು ಸ್ವಲ್ಪ ವ್ಯತ್ಯಾಸ ಆಗಿದೆ. ಹಾಗಾಗಿ ಬರ್ಬೋದು ಡಿ ಕೆ ಶಿವಕುಮಾರ್ಗೂ ಒಂದು ಇದ್ದಿದ್ದು. ಇನ್ನೊಂದು ಭಾಳ ಮುಖ್ಯವಾಗಿ ಆಲೋಚನೆ ಮಾಡಬೇಕು, ಡಿ ಕೆ ಶಿವಕುಮಾರನ್ನ ರಾಜಕೀಯವನ್ನು ಒಪ್ಪಿಕೊಳ್ಳದ ಜನ ಕೂಡ ಒಂದ್ಸಲ ಮುಖ್ಯಮಂತ್ರಿ ಆಗಲಿ ತಪ್ಪೇನು, ಪಕ್ಷಕ್ಕಾಗಿ ದುಡ್ದಿದ್ದಾರೆ. ಆಮೇಲೆ ಅವ್ರ ಕಮಿಟ್ಮೆಂಟನ್ನು ಯಾರೂ ಪ್ರಶ್ನೆ ಮಾಡುವಂಗಿಲ್ಲ. ಕಾಂಗ್ರೆಸ್ಸಿನ ಬಗ್ಗೆ ಇರುವ ಅವ್ರ ಕಮಿಟ್ಮೆಂಟನ್ನು ಎಷ್ಟು ತೊಂದರೆ ಬಂದರೂ ಕೂಡ ಅವರು ಅದನ್ನು ಬಿಡಲಿಲ್ಲ. ಆಮೇಲೆ ಕಳೆದ 6 ತಿಂಗಳಲ್ಲಿ ತುಂಬ ಕೆಟ್ಟದಾಗಿ ಮಾತಾಡಿಲ್ಲ ಅವರು, ಸಂಯಮ ತಾಳ್ಮೆ ಭಾಳ ಸಂಯಮದಿಂದ ಮಾತಾಡಿದ್ದಾರೆ.
ಅವ್ರು ಹೇಳಿ ಈಗ ಮೊನ್ನೆ ಯತೀಂದ್ರ ನಮ್ಮ ತಂದೆ ಸಿದ್ದರಾಮಯ್ಯನವರು 5 ವರ್ಷ ಮುಖ್ಯಮಂತ್ರಿ ಆಗಿರ್ತಾರೆ ಅಂತ ಹೇಳಿದಾಗ ಕೂಡ ಅವ್ರ ರಿಯಾಕ್ಷನ್ನು ವ್ಯಂಗ್ಯಭರಿತವಾಗಿತ್ತು ಅಷ್ಟೇ, ಬಿಟ್ಟರೆ ಹರ್ಟ್ ಮಾಡೋ ರೀತಿಯಲ್ಲಿ ಇದು ಮಾಡುವ ರೀತಿಯಲ್ಲಿ ಮಾತಾಡಲಿಲ್ಲ. ನೀವು ಯತೀಂದ್ರನ ವಿಚಾರ ಐತಿ, ಇದಕ್ಕೆ ಒಂದು ಪ್ರಶ್ನೆ ಸರ್. ಈ ಎಲ್ಲ ಬೆಳವಣಿಗೆಗಳ ನಡುವೆ ಡಿ ಕೆ ಶಿವಕುಮಾರ್ ಪರವಾಗಿ ಒಂದಿಷ್ಟು ಜನ ಶಾಸಕರು ಸಚಿವರು, ಸಿದ್ದರಾಮಯ್ಯ ಪರವಾಗಿ ಒಂದಿಷ್ಟು ಜನ ಶಾಸಕರು ಸಚಿವರು ಹೇಳಿಕೆಗಳನ್ನು ನೀಡ್ತಲೇ ಬಂದಿದ್ದಾರೆ. ಈ ಎಲ್ಲ ಗೊಂದಲಗಳು ಆಡಳಿತದ ಮೇಲೆ ಪರಿಣಾಮ ಬೀರೋದಿಲ್ವಾ? ಯತೀಂದ್ರ ಅಂತೂ ಒಂದು ಹೆಜ್ಜೆ ಮುಂದೋಗಿ ನಮ್ಮ ತಂದೆನ 5 ವರ್ಷ ಇಳಿಸ್ಲಿಕ್ಕಾಗದೇ ಇಲ್ಲ, ಅವರೇ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಅಂತೇಳಿ ಬಹಿರಂಗವಾಗಿ ನೀಡ್ತೀರಾ ಅಂತ ಹೇಳಿಕೆ. ಹೈಕಮಾಂಡ್ ಎಷ್ಟೇ ಯಾರು ಮತಬಡಿ ವಿಚಾರದಲ್ಲಿ ಅಂದ್ರೂ ಸಹ ಈ ಥರದೊಂದು ಬೆಳವಣಿಗೆಗಳು ಆಡಳಿತ ವ್ಯವಸ್ಥೆಯ ಕುಸಿತಕ್ಕೆ ಕಾರಣ ಆಗಲ್ವಾ? ಗ್ಯಾರಂಟಿ ಆಗುತ್ತೆ. ಯಾಕಂತಂದರೆ ಅಧಿಕಾರಿಗಳು ಯಾವಾಗಲೂ ಸರ್ಕಾರ ಸ್ಥಿರವಾಗಿದ್ದರೆ ಮಾತ್ರ ಕೆಲಸ ಮಾಡ್ತಾರೆ. ಈ ಸರ್ಕಾರ ಹೋಗುತ್ತೆ, ಸಚಿವ ಸಂಪುಟ ವಿಸ್ತರಣೆ ಆಗುತ್ತೆ, ಮುಖ್ಯಮಂತ್ರಿಗಳು ಬದಲಾವಣೆ ಆಗ್ತಾರೆ ಅಂತಂದರೆ ಗೊತ್ತಿಲ್ಲ ಏನಾಗುತ್ತೆ ನಾಳೆ ನೋಡಿದ್ರಾಯ್ತು. ಇದನ್ನೇ ಯಾಕೆ ನಾವು ಪಾಲಿಸಬೇಕು ಅನ್ನೋದು ಒಂದು ಇದು ನಡೆಯುತ್ತೆ. ಸರ್ಕಾರದ ಮೇಲೆ, ಆಡಳಿತದ ಮೇಲೆ ಪರಿಣಾಮ ಇದ್ದೇ ಇರುತ್ತೆ, ಅದರೊಳಗೇನಿಲ್ಲ. ಭಾಳ ಮುಖ್ಯವಾಗಿ ಇನ್ನೊಂದು ಅಂಶವನ್ನು ನಾವು ಗಮನಿಸಬೇಕು ಇದರೊಳಗೆ. 6 ತಿಂಗಳಿಂದ ಇದು ಚರ್ಚೆ ನಡೀತಾ ಇದೆಯಾ? ಮಲ್ಲಿಕಾರ್ಜುನ್ ಖರ್ಗೆ ಅವರು ಒಂದು ಸಲ ಹೇಳಿದರು, ಎಲ್ಲರೂ ಬಾಯಿ ಮುಚ್ಕೊಂಡಿರಿ, ಯಾರೂ ಮಾತಾಡಬೇಡಿ, ಹೈಕಮಾಂಡಿಗೆಲ್ಲ ಗೊತ್ತು, ಯಾವ ಹೊತ್ತಿಗೆ ಏನು ತೀರ್ಮಾನ ತೊಗೋಬೇಕು ಅದನ್ನು ತೊಗೊಳುತ್ತೆ ಅಂತ ಹೇಳಿದರು. ಹೇಳಿದ ಮೇಲೆ ಯತೀಂದ್ರ ಮಾತಾಡ್ತಾರೆ. ಅಲ್ಲಿವರೆಗೆ ಸುಮ್ಮನೆ ಇತ್ತು ಒಂದು ಸ್ವಲ್ಪ ದಿವಸ. ಯತೀಂದ್ರ ಮತ್ತೆ ಶುರು ಮಾಡೋದು. ಬೆಳಗಾವಿ ಅಧಿವೇಶನದ ಹೊತ್ತಿಗೆ ಯತೀಂದ್ರ ಶುರು ಮಾಡಿದ್ರು. ಯತೀಂದ್ರ ಶುರು ಮಾಡಿದ ತಕ್ಷಣ ಇನ್ನೊಬ್ಬರು ಇಕ್ಬಾಲ್ ಮಾತಾಡ್ತಾರೆ, ಮತ್ತೊಬ್ಬರು ಮಾತಾಡಲಿಕ್ಕೆ ಬಾಲಕೃಷ್ಣ ಮಾತಾಡಲಿಕ್ಕೆ ಎಲ್ಲ ಶುರು ಮಾಡಿದರು. ಮತ್ತೆ ಅದು ಶುರುವಾಯಿತು ರಾಜಕಾರಣಂತೆ. ಈಗ ಇದ್ದಕ್ಕಿದ್ದಂತೆ ಮತ್ತೆ 5 ವರ್ಷ ನಮ್ಮ ತಂದೆನೇ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಅಂತ ಯತೀಂದ್ರ ಹೇಳಿದರು. ಡಿ ಕೆ ಶಿವಕುಮಾರ್ ಡೆಲ್ಲಿಗೆ ಹೋದರು, ಕೇಳ್ಕೊಂಬರೋಣ ಅಂತ ಹೇಳೋದಂಗಿದೆ ಏನು ಅಂತೀವಿ. ಹಾಗೆ ಇವೆಲ್ಲವೂ ಆಡಳಿತದ ಮೇಲೂ ಪರಿಣಾಮ ಬೀಳುತ್ತೆ, ಪಕ್ಷದ ಮೇಲೂ ಪರಿಣಾಮ ಬೀಳುತ್ತೆ. ಪಕ್ಷ ಕೂಡ ನಾನು ಆಗಲೇ ಹೇಳಿದ್ನಲ್ವ, ಈ ನಮೂನಿ ಆದಾಗೆಲ್ಲ ಯಾವ ಪಕ್ಷವು, ಅದು BJP ಇರ್ಬೋದು, ಕಾಂಗ್ರೆಸ್ ಇರ್ಬೋದು, JDS ಇರ್ಬೋದು, ಜನತಾ ದಳ ಇರ್ಬೋದು, ಯಾವ ಪಕ್ಷವು ಭಿನ್ನಮತವನ್ನು ಮೀರಿ ಬಂದಿದ್ದು ಇಲ್ಲ. ಅದಕ್ಕೆ ಉದಾಹರಣೆ ಇಲ್ಲ, ನಮ್ಮ ಹತ್ರ ಇತಿಹಾಸ ಇಲ್ಲ ಅದಕ್ಕೆ. ಆ ಕಾರಣಕ್ಕಾಗಿ ಅದರ ಮೇಲೆ ನಿಮಗೆ ನಿಜವಾಗಿಯೂ ಪಕ್ಷದ ಮೇಲೆ ಪ್ರೇಮ ಇದ್ದರೆ, ಪಕ್ಷ ಅಧಿಕಾರ ಉಳಿಸ್ಕೋಬೇಕು ಅಂತ ಇದ್ದರೆ, ರಾಜಕೀಯವಾಗಿ ಮುಂದಿನ ಚುನಾವಣೆಯಲ್ಲೂ ಪಕ್ಷ ಅಧಿಕಾರಕ್ಕೆ ಬರಬೇಕು ಅಂತ ಇದ್ದರೆ ನೀವು ಇದನ್ನು ತಕ್ಷಣ ತೀರ್ಮಾನ ಮಾಡಬೇಕು. ಅದು ಶಾಸಕರು ಮಾಡ್ತಾರೋ ಹೈಕಮಾಂಡ್ ಮಾಡ್ತಾರೋ? ಹೈಕಮಾಂಡ್ ಬಯಸಿದ್ರೆ ತಾನೇ ಶಾಸಕರು ಮಾಡೋದು. ಸಿದ್ದರಾಮಯ್ಯ ಬೇಡ, ಇನ್ನೊಬ್ಬ ಬೇಕು, ಮತ್ತೊಬ್ಬ ಬೇಕು ಅಂಥೇಳಿ ಅವನ್ನೆಲ್ಲ ಮಾಡೋದು. ಇದರ ನಡುವೆ ಮಧ್ಯೆ ಒಂದು ಇದನ್ನು ಬಂತು, ದಲಿತ ಮುಖ್ಯಮಂತ್ರಿ ಅಂತೇಳಿ. ದಲಿತ ಮುಖ್ಯಮಂತ್ರಿ ಏನು ಮಾಡ್ತೀವಿ ಅನ್ನುವ ಒಂದು ಕಾರ್ಡ್ ಕೂಡ ಪ್ಲೇ ಆಯಿತು. ದಲಿತ ಮುಖ್ಯಮಂತ್ರಿ ತುಂಬ ಜನ ಇದ್ದಾರೆ ನಮ್ಮಲ್ಲಿ. ಕಾಂಗ್ರೆಸ್ ನಾಯಕರಲ್ಲಿ ಮುಖ್ಯಮಂತ್ರಿ ಆಗುವವರು ತುಂಬ ಜನ ಇದ್ದಾರೆ, ಸಾಮರ್ಥ್ಯ ಇರುವವರು ಇದ್ದಾರೆ, ಅದರೊಳಗೇನು ಅನುಮಾನ ಇಲ್ಲ. ಆದರೆ ಅದನ್ನು ಮಾಡೋರು ಯಾರು? ಹೈಕಮಾಂಡ್ ತಾನೇ ಹೇಳಬೇಕು. ಯಾಕಂದರೆ ಈಗ ಮುಖ್ಯಮಂತ್ರಿ ಇದ್ದಾರೆ, ಮುಖ್ಯಮಂತ್ರಿ ಹೊಸದಾಗಿ ಅಧಿಕಾರಕ್ಕೆ ಬಂದವರಾದರೆ ಆವಾಗ ಶಾಸಕರೆಲ್ಲ ಸೇರಿ ಶಾಸಕಾಂಗ ಪಕ್ಷದಲ್ಲಿ ಯಾರ ನಾಯಕರು ಅಂತ ಆಯ್ಕೆ ಮಾಡೋದು. ಈಗ ಹಂಗಿಲ್ವಲ್ಲ. ಈಗ ಆ ನಾಯಕ ಆಯ್ಕೆಯಾಗಿ ಇವರು ಅಧಿಕಾರದಲ್ಲಿದ್ದಾರೆ. ಈಗ ಚೇಂಜ್ ಆಗಬೇಕು ಅಂತಂದರೆ ಹೈಕಮಾಂಡೇ ಹೇಳಬೇಕು, ಈಗ ಶಾಸಕರು ಹೇಳೋದಲ್ಲ. ಶಾಸಕರು ಆಯ್ಕೆ ಮಾಡಿಬಿಟ್ಟಿದ್ದಾರೆ, ಆಗೋಗಿದೆ. ಈಗ ಹೊಸದಾಗಿ ನೀವು ಚೇಂಜ್ ಮಾಡಬೇಕು. ಬದಲಾವಣೆಯ ಹಂತದಲ್ಲೆಲ್ಲ ಹೈಕಮಾಂಡ್ ಹೇಳಬೇಕು, ಶಾಸಕರು ಹೇಳೋದಲ್ಲ. ಆ ಕಾರಣಕ್ಕಾಗಿ ದಲಿತ ಮುಖ್ಯಮಂತ್ರಿ ಅನ್ನೋದು ಬಂದಾಗಿಯೂ ಕೂಡ ಚರ್ಚೆ ಅಲ್ಲಲ್ಲೇ ಸುತ್ತಾಡಿ ಅಲ್ಲೇ ನಿಂತೋಯ್ತದು. ಈಗ ಮತ್ತೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿನ ಸಿದ್ದರಾಮಯ್ಯ ಮುಂದುವರಿತಾರೆ, ಮತ್ತು ಅಲ್ಲಿಗೆ ಬಂದು ನಿಂತಿದೆ ಅದು. ಈಗಲೂ ಹೇಳಬೇಕಾದವರು ಹೈಕಮಾಂಡ್. ಯಾಕೆ ಹೇಳ್ತಾ ಇಲ್ಲ ಗೊತ್ತಿಲ್ಲ ನನಗೆ. ಅಲ್ಲ, ಯಾಕೆ ಹೇಳ್ತಾ ಇಲ್ಲ ಅಂದರೆ ಈಗಾಗಲೇ ಒಂದು ಸುತ್ತಿನ ಪ್ರಸ್ತಾಪ ಮಾಡಿದ್ವಿ, ಹಿಂದೆ ವರ್ಗದ ಮತ ಮತ್ತು ಕೇರಳದ್ದು. ಇನ್ನೊಂದು ಸೂಕ್ಷ್ಮ ಅಂಶ ಗಮನಿಸೋದಾದರೆ, ಯಡಿಯೂರಪ್ಪನವ್ರನ್ನ ಹಿಂದೆ 2011 ಅಧಿಕಾರದಲ್ಲಿ ಇಳಿಸಿದಾಗ ಹೈಕಮಾಂಡ್ ಹೇಳಿದ ಮುಖ್ಯಮಂತ್ರಿ ಅಭ್ಯರ್ಥಿ ಬೇರೆ. ಅವತ್ತು KMFನ ಡೈರೆಕ್ಟರ್ ಆಗಿದ್ದಂತಹ ಸದಾನಂದ ಗೌಡರನ್ನು ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಮಾಡ್ತಾರೆ. ಅದು ಹೆಂಗೆ ಅಂದರೆ, ಅವತ್ತಿನ BJPಯ ಹೈಕಮಾಂಡು ಇವತ್ತಿನಷ್ಟು ಪ್ರಬಲವಾಗಿರಲ್ಲ. ಇವತ್ತು ಪ್ರಬಲವಾಗಿದೆಯಾ ಅಂತ ಕರ್ನಾಟಕಕ್ಕೆ ಬಂದಾಗ ಗೊತ್ತಾಗೋದಿಲ್ಲ. ಅವತ್ತು ಶಾಸಕಾಂಗ ಪಕ್ಷ ಸಭೆಯಲ್ಲಿ ಸದಾನಂದ ಗೌಡರನ್ನ ಯಡಿಯೂರಪ್ಪನವ್ರ ಅಭ್ಯರ್ಥಿಯಾಗಿದ್ದರೆ, ಹೈಕಮಾಂಡ್ನ ಅಭ್ಯರ್ಥಿಯಾಗಿ ಜಗದೀಶ್ ಶೆಟ್ಟರ್ ಇದ್ದರು. ಮತಕ್ಕೆ ಹಾಕ್ತಾರೆ, ಮತಕ್ಕೆ ಬೀಳಲ್ಲ. ಬಹುಮತದ ಮೇಲೆ
ಈ ಸದನದ ಸದಸ್ಯನಲ್ಲದ ಒಬ್ಬರನ್ನು ಮುಖ್ಯಮಂತ್ರಿ ಮಾಡ್ತಾರೆ. ಶಾಸಕರೇ ಆಯ್ಕೆ ಆಗಬೇಕು. ಈ ಸದನದ ಸದಸ್ಯರನ್ನು ಆಯ್ಕೆ ಮಾಡಿ ಅವರನ್ನು ವಿಧಾನ ಪರಿಷತ್ತು ಅವರ ಸಂಸದ ಸ್ಥಾನಕ್ಕೆ ರಾಜೀನಾಮೆ ಕೊಡಿಸಿ ಅವರನ್ನು ಮುಖ್ಯಮಂತ್ರಿ ಮಾಡ್ತಾರೆ. ಕನ್ನಡದಲ್ಲಿ ಅಂದರೆ ಒಂದು ಮನಸ್ಸಿದೆ. ಡಿ ಕೆ ಶಿವಕುಮಾರ್ಗೆ ಇವತ್ತು ಅವರ ಆಪ್ತರು ಅಥವಾ ಅವರ ಬೆಂಬಲಿಗರು ಹೇಳ್ಕೊಂಡಿದ್ದಾರೆ, ನಮ್ಮ ನಾಯಕರ ಜೊತೆ 100 ಜನ ಶಾಸಕರಿದ್ದಾರೆ, 20ಕ್ಕೂ ಹೆಚ್ಚು ಸಚಿವರು ನಮ್ಮ ಜೊತೆಗಿದ್ದಾರೆ, ಕಾಲ ಎಲ್ಲವನ್ನು ನೋಡುತ್ತೆ ಅಂತ ಡಿ ಕೆ ಶಿವಕುಮಾರ್ ಎಲ್ಲ ಹೇಳಿದ್ದು ಅವರ ಆಪ್ತರು ಹೇಳ್ಕೊಳ್ತಾ ಇದ್ದಾರೆ. ಹಂಗಿದ್ದರೆ ಶಾಸಕಾಂಗ ಪಕ್ಷ ಸಭೆ ಕರೆದು ತೀರ್ಮಾನ ಮಾಡುವಂಥ ಅವಕಾಶ ಇತ್ತು. ಆದರೆ ಡಿ ಕೆ ಶಿವಕುಮಾರ್ ಹೇಳ್ತಿರೋದೇನು ಅಂದರೆ ಕಾಲ ಎಲ್ಲವನ್ನು ನಿರ್ಣಯಿಸುತ್ತೆ, ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಇರುವಂತ ಹೇಳ್ತಾ ಇದ್ದಾರೆ. ಅಂದರೆ ಬಹುಸಂಖ್ಯಾತ ಶಾಸಕರ ಬೆಂಬಲ ಅವರಿಗೆ ಇಲ್ವಾ ಅನ್ನೋ ಒಂದು ಸಣ್ಣ ಸಂದೇಹ ಬರುತ್ತೆ. ಹಾಗಂತ ಸಿದ್ದರಾಮಯ್ಯನೂ ಈಗಾಗಲೇ ಹೇಳಿದಂಗೆ ಆ ವಿಷಯ ಬಿಟ್ಬಿಟ್ಟಿದ್ದಾರೆ, ಶಾಸಕರ ಸಭೆಯಲ್ಲಿ ತೀರ್ಮಾನ ಆಗಬೇಕು ಅಂತ. ಆ ಅನುಮಾನ ಎಲ್ಲರಿಗೂ ಇದೆ. ನೀವು ಸಾಮಾನ್ಯವಾಗಿ ಈಗ ನೀವು ಹೇಳ್ತಿರಲ್ವ, ಬಸ್ ಸ್ಟ್ಯಾಂಡಲ್ಲಿ, ದೇವಸ್ಥಾನದಲ್ಲಿ, ಹಳ್ಳಿ ಕಟ್ಟೆಯಲ್ಲಿ ಅಥವಾ ಮದುವೆ ಮನೆಯಲ್ಲಿ ಎಲ್ಲ ಚರ್ಚೆ ಮಾಡ್ತಾ ಇರುವ ಕಾಲದಲ್ಲಿ ಕೂಡ ತುಂಬ ಜನರ ನಂಬಿಕೆ ಏನು ಅಂದರೆ ಶಾಸಕರು ಸಿದ್ದರಾಮಯ್ಯನ ಪರವಾಗೇ ಇದ್ದಾರೆ ಅಂತ. ಎಸ್, ಡಿ ಕೆ ಶಿವಕುಮಾರ್ಗೆ ಅಗತ್ಯ ಇರುವಷ್ಟು ಶಾಸಕರ ಬೆಂಬಲ ಇಲ್ಲ ಅಂತ ಮಾತಾಡ್ತಾರೆ. ಹಾಗೆ ಹೇಳುವ ಜನ ಕೂಡ ಹೇಳೋದೇನು ಅಂತಂದ್ರೆ ಡಿ ಕೆ ಶಿವಕುಮಾರ್ ಆಗ್ಲಿ ಒಂದ್ಸಲ ಆಗ್ಲಿ, ಎಲ್ಲರನ್ನು ನೋಡಿದೀವಿ, ಇವ್ರನ್ನ ಯಾಕೆ ನೋಡಬಾರ್ದು ನಾವು ಅನ್ನೋ ಭಾವನೆ ಕೂಡ. ಅವ್ರು 7 ವರ್ಷ ಮುಖ್ಯಮಂತ್ರಿ ಆದ್ರು ಸಿದ್ದರಾಮಯ್ಯನವರು ಅನುಭವಿಸಿದ್ದಾರೆ. ಅವರು ಕಾಂಗ್ರೆಸ್ ಇಂದ ಈಗ ಹೊರಗಡೆ ಬಂದವರು. ಸುರೇಶ್ ಅವರೊಂದು ಮಾತನ್ನು ಹೇಳಿದ್ರು, ತಾವು ಗಮನಿಸಿದಿರಿ ಅಂತ ಅನ್ಕೊಂಡಿದ್ದೀನಿ. ನಮ್ಮ ಪಕ್ಷ ಅತಿಥಿಗಳಿಗೆ ಜಾಸ್ತಿ ಗೌರವ ಕೊಡುತ್ತೆ. ಬೇರೆ ಪಕ್ಷದಿಂದ, ಜನತಾದಳದಿಂದ, ಬಿಜೆಪಿಯಿಂದ ಎಲ್ಲ ಯಾರ್ಯಾರು ಬಂದ್ರು ಅವರನ್ನೆಲ್ಲ ಅಧಿಕಾರ ಕೊಡುತ್ತೆ. ನಮ್ಮ ಪಕ್ಷ ಅತಿಥಿಗಳಿಗೆ ಗೌರವ ಕೊಡುವ ಪಕ್ಷ. ಅದು ಅಷ್ಟಕ್ಕೆ ಸೀಮಿತವಾಗಿಲ್ಲ. ಪಕ್ಷ ಯಾವಾಗಲೂ ಏನನ್ನು ಆಲೋಚನೆ ಮಾಡುತ್ತೆ ಅಂತಂದ್ರೆ ಅವನು ಹೊರಗಡೆಯಿಂದ ಬಂದವನು ಒಳಗಡೆ ಇದ್ದವನು ಆಲೋಚನೆ ಮಾಡಲ್ಲ. ಹಂಗಿದ್ದಿದ್ರೆ ಬೊಮ್ಮಾಯಿನೂ ಚೀಫ್ ಮಿನಿಸ್ಟರ್ ಆಗ್ತಿರ್ಲಿಲ್ಲ. ಆ ಪಕ್ಷ ಬೊಮ್ಮಾಯಿನೂ ಹೊರಗಡೆಯಿಂದ ಬಂದವ್ರೆ. ಅಲ್ಲೇನು ನಿಷ್ಠಾವಂತರು ಇರ್ಲಿಲ್ವಾ? ಇದ್ರು. ಆದ್ರೆ ಕಾಲವನ್ನು ನೋಡುತ್ತೆ, ಅವತ್ತಿನ ಪರಿಸ್ಥಿತಿಯನ್ನು ನೋಡುತ್ತೆ, ಸರ್ಕಾರದವನ್ನು ನಿಭಾಯಿಸುವ ಶಕ್ತಿಯನ್ನು ನೋಡುತ್ತೆ, ಜೊತೆಗೆ ಪಕ್ಷವನ್ನು ಮುನ್ನಡೆಸುವ ತಾಕತ್ತು ಯಾರಿಗಿದೆ ಅನ್ನೋದನ್ನು ಕೂಡ ನೋಡುತ್ತೆ. ಲಾಭವನ್ನೇ ನೋಡೋದು, ಬೇರೆ ಅಲ್ಲ, ಲಾಭವನ್ನೇ ನೋಡೋದು, ಅದನ್ನು ನೋಡ್ಕೊಂಡೇ ಮಾಡೋದು. ಯಾಕೆಂದ್ರೆ ಕರ್ನಾಟಕ ಅತ್ಯಂತ ಸಂಪನ್ಮೂಲ ರಾಜ್ಯ. ನಿಮ್ಗೆ ಯಾವುದೇ ಚುನಾವಣೆ ನಡೀಬೇಕು ಅಂದ್ರೆ ಒಪ್ಪಲಿ ಬಿಡ್ಲಿ, ಸಂಪನ್ಮೂಲ ಇಲ್ಲಿಂದ ಒಂದಿಷ್ಟು ಕ್ರೋಢೀಕರಣ ಆಗಲೇಬೇಕು. ಅದು ಕೇರಳ ಇರ್ಬೋದು, ತಮಿಳ್ನಾಡು ಇರ್ಬೋದು, ಮುಂದೆ ಅಸ್ಸಾಂ ಇರ್ಬೋದು, ಯಾವ ಚುನಾವಣೆಗಳಿರ್ಬೋದು. ಆದರೆ ಇಬ್ಬರು ಸಮರ್ಥರು ಇದ್ದಾರಲ್ಲ, ಅದು ಸಮಸ್ಯೆ ಆಗಿದೆ. ಒಬ್ಬರು ಸಮರ್ಥ, ಒಬ್ಬರು ದುರ್ಬಲರಾಗಿದ್ದರೆ ಮೋಸ್ಟ್ಲಿ ಸಮರ್ಥರನ್ನ ಪಿಕ್ ಮಾಡ್ತಾ ಇದ್ರು. ಈ ಇಬ್ಬರು ನಾವು ರೆಡಿ ಇದ್ದೀವಿ ಅನ್ನೋ ಥರ ಇದ್ದಂಗಿದ್ದಾರೆ. ಹಂಗೆ ಅದು ಒಂದು ಸಮಸ್ಯೆ ಇರ್ಬೋದಾ ಅಂತ ಬದಲಾವಣೆ ಮಾಡೋದು ಇರ್ಬೋದು. ಈ ನಾಯಕತ್ವ ಬದಲಾವಣೆಯ ವಿಚಾರ ಚರ್ಚೆಗೆ ಬಂದ ದಿನದಿಂದಲೂ ಸಹ ಡಿ ಕೆ ಶಿವಕುಮಾರ್ ಅವರು ಪರಿಸ್ಥಿತಿಗಳನ್ನು, ಸಂದರ್ಭಗಳನ್ನು ಬಳಸ್ಕೊಂಡು ಭಾಳ ಮಾರ್ಮಿಕವಾಗಿ ಅದನ್ನು ಇದು ಮಾಡ್ತಾ ಬಂದಿದ್ದಾರೆ, ವಿಶ್ಲೇಷಣೆ ಮಾಡ್ತಾ ಬಂದಿದ್ದಾರೆ. ಮಾಧ್ಯಮಗಳು ಆ ಎಳೆಯನ್ನೇ ಇಟ್ಕೊಂಡು ಹಾಗೆ ಡಿ ಕೆ ಶಿವಕುಮಾರ್ ಈ ಉದ್ದೇಶಕ್ಕೆ ಹೇಳಿದರು ಅನ್ನೋ ರಾಜಕೀಯ ಹಿನ್ನೆಲೆಯಲ್ಲೇ ಆ ಮಾತುಗಳನ್ನು ನೋಡ್ತಾ ಬಂದಿದ್ದಾವೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಮತ್ತೆ ಡಿ ಕೆ ಶಿವಕುಮಾರ್ ಈ ಎಲ್ಲ ಬೆಳಗಳ ನಡುವೆ ಮುಖ್ಯಮಂತ್ರಿ ಆಗ್ತಾರೆ? ನಾನು ಮಧ್ಯ ಮಾತಾಡಬಹುದಾ ಅಂದರೆ, ಇವೆಲ್ಲ ಬೆಳವಣಿಗೆಯ ಹಿಂದೆ ಸುಮಾರು 1 ವರ್ಷದ ಹಿಂದೆ ಶುರುವಾಗಿದೆ. ಬೆಳಗಾವಿಯಲ್ಲಿ ನಡೆದ ಅಧಿವೇಶನದ ಸಮಯದಲ್ಲಿ ಮಾಜಿ ಮುಖ್ಯಮಂತ್ರಿಗಳಂಥ ಎಸ್.ಎಂ. ಕೃಷ್ಣ ಅವರು ತೀರ್ಕೊಂಡ್ರು. ಅವತ್ತು ಎಸ್.ಎಂ. ಕೃಷ್ಣ ತೀರ್ಕೊಂಡ ಮಾರನೇ ದಿನ ನಡೆದ ಅಧಿವೇಶನದಲ್ಲಿ ಡಿ ಕೆ ಶಿವಕುಮಾರ್ ಸದನದಲ್ಲಿ ಇರಲಿಲ್ಲ. ಸಂತಾಪ ಸೂಚಿಸುವ ವೇಳೆ ಅವ್ರು ಯಾವುದೋ ಬೇರೆ ಕಾರ್ಯನಿಮಿತ್ತ ಬೇರೆ ಕಡೆಗೆ ಹೋಗಿದ್ದರು. ಬಂದು ಸದನದಲ್ಲಿ ಮಾರನೇ ದಿನ ಸದನದಲ್ಲಿ ಬಂದು ಅವರು ಮಾತಾಡ್ತಾರೆ. ಅಲ್ಲಿಂದ ಸ್ವಲ್ಪ ಇದು ತಿಕ್ಕಾಡ ಜಾಸ್ತಿ ಆಗೋದಕ್ಕೆ ಕಾರಣ ಒದ್ದು ತಗೋಬೇಕು, ಅಧಿಕಾರ ಯಾರಿಗೂ ಬರೋದಿಲ್ಲ, ಒದ್ದು ಕಿತ್ಕೋಬೇಕು ಅಂತ ನಾನು ಎಸ್.ಎಂ. ಕೃಷ್ಣ ಅವರ ಸಂದರ್ಭದಲ್ಲಿ ಹೇಳಿದ್ದೆ ಅಂತ. ಎಸ್.ಎಂ. ಕೃಷ್ಣ ಅವರ ಬಲಗೈಯಂತೆ ಇದ್ದಂಥವರು ಡಿ ಕೆ ಶಿವಕುಮಾರ್ ಅವರು. ಎಸ್.ಎಂ. ಕೃಷ್ಣ ಅವರ ಬಲಗೈ ನಂತರ ಆಗಿದ್ದು, ಬಂಗಾರಪ್ಪನವರ ಒಂದು ಗರಡಿಯಲ್ಲಿ ಬಹಳ ಇದ್ದಂಥವರು ಒದ್ದು ಕಿತ್ಕೋಬೇಕು ಅಂತ. ಯಾಕೆಂದರೆ ಅವರು ಸಚಿವ ಸಂಪುಟ ಪಟ್ಟಿ ಆಗಿರುತ್ತಂತೆ, ಬೇರೆಯವ್ರ ಹೆಸರೆಲ್ಲ ಇರಲಿಲ್ವಂತೆ ಯಾರೋ ಇವರು ಕೊಟ್ಟ ಪಟ್ಟಿಯಲ್ಲಿ. ಆಗ ಅವರು ಬಾಗಿಲು ಬಡಿದು ಇಂತಿಂಥವ್ರ ಪಟ್ಟಿ ಸೇರಿಸಬೇಕು ಅಂತ ಕೇಳಿದೆ. ಹಾಗಾಗಿ ಅಧಿಕಾರ ಸುಮ್ಮನೆ ಬರಲ್ಲ, ಒದ್ದು ಕಿತ್ಕೋಬೇಕು. ಅವತ್ತಿಂದ ಅದಕ್ಕೆ ಬೇರೆ, ನೀವು ಹೇಳಿದ ಹಾಗೆ ಬೇರೆ ಬೇರೆ ಆಯಾಮಗಳು ತೆಗೆದುಕೊಳ್ಳೋ ಹೋಯ್ತು. ಅವ್ರು ಹೇಳಿ ಸರಿಯೋ ತಪ್ಪೋ ಬೇರೆ, ಅಂದರೆ ನಾನು ಒದ್ದು ಕಿತ್ಕೊಳ್ಳೋಕ್ಕೂ ರೆಡಿ ಇದ್ದೀನಿ ಅನ್ನುವಂತಹ ಒಂದು ಸಂದೇಶವನ್ನು ಕೊಟ್ರಾ ಅಂತ ಅಲ್ಲ. ಅದರ ಪಾರ್ಟ ಈಗ ಅವರು ಡೆಲ್ಲಿಗೆ ಹೋಗಿರೋದು ಗೊತ್ತಿಲ್ಲ. ಯಾಕೆಂದರೆ ಇದು ಮೊನ್ನೆ ಸದನದಲ್ಲಿ ಕೂಡ ಇನ್ನೊಂದು ಮಾತು ಹೇಳಿದ್ರು, ಅದನ್ನ ಹೇಳಿ ನನ್ನ ಮುಂದೆ ಡಿ ಕೆ ಶಿವಕುಮಾರ್ ಹೇಳಿದರು, ಈಗ ಶಾಸಕರ ಬಲ ಇಲ್ಲ ಅನ್ನೋ ಸಂದರ್ಭ ಬಂದ ಚರ್ಚೆ ನಡೀತಿರೋದಕ್ಕೆ ಉತ್ತರ ಕೊಡೋ ರೀತಿಯಲ್ಲಿ ಒಬ್ಬ ಧೈರ್ಯವಂತನಿದ್ದರೆ ಯಾವಾಗ ಬೇಕಾದರೂ ಬಹುಮತವನ್ನು ಸಾಧಿಸಬಹುದು
ಅದು ಅಸೆಂಬ್ಲಿಲೇ ಹೇಳಿದ್ರು. ಅಸೆಂಬ್ಲಿಯಲ್ಲಿ ಮೊನ್ನೆ ಇತ್ತೀಚೆಗೆ ನಡೆದ ಕಳೆದ ವಾರದ ವಿಧಾನಸಭೆ ಅಧಿವೇಶನ ಹೇಳಿದರು. ಅಂದರೆ ಅವರು ಒದ್ದು ಕಿತ್ತುಕೊಳ್ಳುವ ಮತ್ತು ಧೈರ್ಯವಂತನಾಗಿ ಬಹುಮತವನ್ನು ಪಡೆದುಕೊಳ್ಳುವ ನಿಟ್ಟಿನಲ್ಲಿ ಹೆಜ್ಜೆ ಇಡ್ತಾ ಇದ್ದಾರಾ, ದಾಂಗುಡಿ ಇಡ್ತಾ ಇದ್ದಾರಾ ಅಂತ ನಿನ್ನೆ ಮತ್ತು ಇವತ್ತಿನ ದೆಹಲಿಯ ಪ್ರವಾಸ ಏನೋ ಸಣ್ಣ ಸುಳಿವನ್ನು ಕೊಡ್ತಾ ಇದೆ ಅಂತ ಅನಿಸ್ತಾ ಇದೆ. ಅಂದ್ರೆ ಪರೋಕ್ಷವಾಗಿ ಶಾಸಕರನ್ನ ನನ್ನ ಕಡೆ ಎಳ್ಕೊಳ್ಳೋದೇನು ಕಷ್ಟ ಅಲ್ಲ ಅನ್ನೋ ಸಂದೇಶವನ್ನು ಸಹ ಇಲ್ಲ ಅವ್ರಿಗೆ ಗೊತ್ತಿದೆ, ಹೈಕಮಾಂಡ್ ಅನ್ನು ಒಲಿಸ್ಕೊಂಡ್ರೆ ಶಾಸಕರು ತನ್ನಿಂದ ತಾನೇ ಬರ್ತಾರೆ ಅನ್ನೋದು ಗೊತ್ತಿದೆ. ಅದಕ್ಕೆ ಅವ್ರು ಹೇಳಿದ್ದು, ಒಬ್ಬ ನಿಷ್ಠಾವಂತ ಧೈರ್ಯ ಇದ್ರೆ ಅವನು 140 ಜನ ಶಾಸಕರು ಅವನ ಜೊತೆಗಿರ್ತಾರೆ ಅಂತ ಅವರು ಆ ಮಾತನ್ನು ಪ್ರತಿ ಸಲ ಪುನರುಚ್ಚರಿಸಿದ್ದಾರೆ. ಇನ್ನೂ ಒಂದು ಬಹಳ ಸೂಕ್ಷ್ಮವಾಗಿ ಹೇಳಿದ್ರು ಅವರು, ಸಿದ್ದರಾಮಯ್ಯ ಸೇರಿದಂತೆ 140 ಜನ ನನ್ನ ಜೊತೆಗಿದ್ದಾರೆ. ಬಹಳ ಸಲ ಚಾಣಾಕ್ಷ ನಡೆಯನ್ನ ಸಹ ಅದರಲ್ಲಿ ಪ್ರದರ್ಶಿಸಿದ್ದಾರೆ ಸರ್. ಅವರು ಯಾವಾಗಲೂ ನನ್ನ ಕಡೆ ಇಷ್ಟು ಶಾಸಕರಿದ್ದಾರೆ, ಇಷ್ಟು ನನಗೆ ಬಹುಮತ ಇಲ್ಲ ಅಥವಾ ಬಹುಮತ ಇದೆ ಅನ್ನೋ ಮಾತು ಎಲ್ಲೂ ಹೇಳಿಲ್ಲ ಅವರು. ಸರ್ ಹೇಳ್ದಂಗೆ 140 ಶಾಸಕರು ನಮ್ಮ ಶಾಸಕರೇ, 140 ಜನನು ನಮ್ಮ ಒಟ್ಟಿಗೆ ಇದ್ದೀವಿ ಅಂತಕ್ಕಂತಹ ಒಂದು ಆತ್ಮಸ್ಥೈರ್ಯವನ್ನು ಅವ್ರು ಪ್ರದರ್ಶಿಸ್ತಾರೇ ಬಂದಿದ್ದಾರೆ. ಅದಕ್ಕೆ ಇನ್ನೂ ಒಂದು ಕಾರಣ ಇದೆ, KPCC ಅಧ್ಯಕ್ಷರು ಅವರೇ ಅಲ್ವಾ. ಹಾಗಾಗಿ ಅವರು ನನ್ನವರಲ್ಲ ಅಂತ ಹೇಳಕ್ ಬರಲ್ಲ. DK ಶಿವಕುಮಾರ್ನ ಬೈದಂತ ರಾಜಣ್ಣನ್ ಕೂಡ ನೀವು ನಮ್ಮ ಪಕ್ಷದಲ್ಲ ಹೋಗಯ್ಯ ಅಂತ ಹೇಳಕ್ ಬರಲ್ಲ. KN ರಾಜಣ್ಣ ಅವ್ರನ್ನ. ಹೌದು, ಅವ್ರ ಪಕ್ಷ ಶಾಸಕರಿರ್ತಾನೆ, ಹಂಗೆ ಹೇಳಕ್ ಆಗಲ್ಲ. ಅವ್ರ ಪಕ್ಷದ ಅಧ್ಯಕ್ಷರಾಗಿರೋದ್ರಿಂದ, ಈಗ ಅಧ್ಯಕ್ಷರಾಗಿ ಇರೋದ್ರಿಂದ ಎಲ್ಲ ಶಾಸಕರು ನನ್ನವರು, ಎಲ್ಲ ಕಾರ್ಯಕರ್ತರು ನನ್ನವರು, ಪಕ್ಷ ನಂದು ಅಂತ ಹೇಳ್ಕೊಂಡೇ ಮುಂದೆ ಹೋಗ್ಬೇಕು ಅವರು. ನಾನು ಹೇಳೋದು, ಆ ಡಿಗ್ನಿಫೈಡ್ ಬಿಹೇವಿಯರ್ ಇದೆಯಲ್ಲ ಅವ್ರದ್ದು, ಈಗಲೇ ಸ್ವಲ್ಪ ಅವರು ಅಗ್ರೆಸಿವ್ನೆಸ್ ಅನ್ನು ತೋರಿಸ್ತಾ ಇರೋದು. ಅಲ್ಲಿವರೆಗೂ ಅವ್ರದ್ದು ಇಲ್ಲಿವರೆಗೂ ಇರಲಿಲ್ಲ ಅವರ ನಡವಳಿಕೆಯಲ್ಲಿ. ನಾನು ಬಾಯ್ಲಿ ಅವತ್ತು ಹೇಳಿದರು, ಒದ್ದು ತಗೊಂಡೆ ಅಧಿಕಾರವನ್ನು ಅಂತ ಹೇಳಿದರು, ಬಟ್ ಇದು ಅಲ್ಲಿವರೆಗೆ ಬಂದಿರಲಿಲ್ಲ. ಅದ್ರ ನಂತರ ಇನ್ನೊಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ಸಿದ್ದರಾಮಯ್ಯನವರ ಹಿಂದೆ ನಾನು ಬಂಡೆ ಅಂತ ನಿಲ್ತೇನೆ ಅಂತ. ನಂತರ ಸ್ಟೇಟ್ಮೆಂಟು. ಹೌದು, ಅಂದರೆ ಅವರು ಎಷ್ಟು ತಾಳ್ಮೆಯಿಂದ ಕಾಯ್ತಾ ಇದ್ದಾರೆ ಮತ್ತು ಅವರ ಆಪ್ತರು ಹೇಳೋ ಪ್ರಕಾರ ಪಕ್ಷಕ್ಕೆ ನಷ್ಟ ಆಗ್ತದೆ ನಾನು ದಂಗೆ ಇದ್ರೆ ಅನ್ನುವಂಥ ಒಂದು ಭಯ ಇದ್ದಂಗಿದೆ ಅವರಿಗೆ. ಇಷ್ಟು ದಿವಸ ಕಟ್ಕೊಂಡ್ಬಂದಿದ್ದೀರಿ ಕಾಂಗ್ರೆಸ್ ಅಂತ. ಈಗ ಒಂದು ದಂಗೆ ಹೇಳೋದು ಅಥವಾ ಬಂಡಾಯ ಹೇಳೋದು ಈಸಿ. ಪಕ್ಷ ಸರ್ಕಾರ ಹೋಗ್ಬಿಟ್ರೆ ಗೊತ್ತಿಲ್ಲ ಸಿದ್ದರಾಮಯ್ಯನವ್ರ ನಡೆ ಹೆಂಗಿರುತ್ತೆ ಬಂಡಾಯ ಇದ್ದರೆ ಅಂತ. ಸಿದ್ದರಾಮಯ್ಯನವರು ಅಧಿಕಾರದ ವಿಷಯದಲ್ಲಿ ಭಾಳ ಅವರು ವಿಧಾನಸಭೆಯ ನಾಯಕರಾಗಿರ್ಬೋದು, ವಿರೋಧ ಪಕ್ಷದ ನಾಯಕರಾಗಿರ್ಬೋದು, ಮಂತ್ರಿ ಆಗಿರ್ಬೋದು, ಯಾವ ಸಂದರ್ಭದಲ್ಲೂ ಅವರು ಅಧಿಕಾರವನ್ನು ಬಿಟ್ಟು ಇಳಿದವರಲ್ಲ. ಯಾಕೆಂದರೆ ಸಮನ್ವಯ ಸರ್ಕಾರ ಬಂದಾಗ, ನಾನು ಕಾಂಗ್ರೆಸ್ ಮತ್ತು JDS ಸಮನ್ವಯ ಸರ್ಕಾರ ಬಂದಾಗ 2018ರಲ್ಲಿ ಸಮನ್ವಯ ಸಮಿತಿ ಅಧ್ಯಕ್ಷರಾಗ್ತಾರೆ. ಆದರೆ ಅವರ ಇಲ್ಲದೇ ಇರುವ ಸರ್ಕಾರವನ್ನು ಜಾಸ್ತಿ ದಿವಸ ಇರೋದಕ್ಕೆ ಅವರು ಬಿಡಲಿಲ್ಲ ಅಂತ ಕುಮಾರಸ್ವಾಮಿ ಮತ್ತು ಕಾಂಗ್ರೆಸ್ನವರ ಆರೋಪ ಇದೆ. ಅದನ್ನು ಜನ ಹೇಳಬೇಕು. ಈ ಮುಖ್ಯಮಂತ್ರಿ ಸ್ಥಾನಕ್ಕೆ ನಿರಂತರವಾಗಿ ಪಟ್ಟನ್ನು ಬಿಗಿ ಮಾಡ್ತಾ ಬಂದಿದ್ದಾರೆ ಶಿವಕುಮಾರ್ ಅವರು. ಒಂದು ಹಂತದಲ್ಲಿ ತಾನು ಸೋಲ್ತೀನಿ ಅಂತ ಅನ್ನಿಸಿದಾಗ ಯಾವುದೋ ಸಂದರ್ಭದಲ್ಲಿ ಸಾರ್ವತ್ರಿಕವಾಗಿ ಒಂದು ಚರ್ಚೆ ಆರಂಭ ಆಗಿತ್ತು. ಶಿವಕುಮಾರ್ಗೆ CM ಸ್ಥಾನ ಬಿಟ್ಕೊಡದೇ ಇದ್ದರೆ BJPಗೆ ಹೋಗ್ಬಿಡ್ತಾರೆ. ಈ ಥರದ್ದೊಂದು ಒತ್ತಡದ ಸನ್ನಿವೇಶಗಳು ಸೃಷ್ಟಿಯಾದಾಗ, ಉದಾಹರಣೆಗೆ BS ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸಿ 2011ರಲ್ಲಿ ಅವರನ್ನು ಕೆಳಗಿಳಿಸಿ ನಂತರ ಅವ್ರು ನಡೆಸ್ಕೊಂಡ ರೀತಿಯಿಂದ ಬೇಸತ್ತು BJP ಪಕ್ಷ ಕಟ್ಟಿ ಬೆಳೆಸಿದಂತಹ ಆರಂಭದಿಂದಲೂ ಇದ್ದಂತಹ ವ್ಯಕ್ತಿ BJPಯನ್ನು ಬಿಟ್ಟು KJPಯನ್ನು ಸ್ಥಾಪಿಸಿದ್ರು 2013 ಚುನಾವಣೆಯಲ್ಲಿ. ಹಾಗೆ ಶಿವಕುಮಾರ್ ಅವರು ಪಕ್ಷ ಬಿಟ್ಟು BJP ಸೇರ್ಬೋದು ಅಂತಕ್ಕಂಥ ಒಂದು ಸುದ್ದಿ ಹಬ್ತು. ಆದರೆ ಅದು ಯಾವುದಕ್ಕೂ ಅವಕಾಶ ಕೊಡದೇನೆ ಶಿವಕುಮಾರ್ ಮತ್ತೆ ಕಾಂಗ್ರೆಸ್ಸಲ್ಲೇ ಉಳ್ಕೊಂಡ್ರು. ಈ ಕುರಿತು ಯಾವ ರೀತಿ ಇದನ್ನು ನಾವು ಭಾವಿಸ್ಬೋದು? ಅದೇ ಅವರೊಬ್ಬರು ನಿಷ್ಠಾವಂತ ಕಾಂಗ್ರೆಸ್ಸಿಗ ಅಂತ ಹೇಳ್ಬೋದು. ಇದು ಇಲ್ಲಿಗೆಲ್ಲ ಈ ಹಿಂದೆ ಕೂಡ ಅವ್ರ ಮೇಲೆ ರೈಡ್ ಆಗಿತ್ತು, ಜೈಲಿಗೆ ಹೋಗಿದ್ರು, ತುಂಬ ಇದನ್ನು ಮಾಡಿದರು. ಆವಾಗಲೇ ಅವರಿಗೆ BJPಗೆ ಬರೋದಕ್ಕೆ ಆಮಿಷ ಇತ್ತು. ನೀವು BJPಗೆ ಬಂದರೆ ಎಲ್ಲವೂ ಸರಿಯಾಗುತ್ತೆ ಅಂತ ಇತ್ತು. ನಾವು BJP ವಾಷಿಂಗ್ ಮಿಷಿನ್ ಅಂತ ಹೇಳ್ತೀವಲ್ಲ, ಆದರೆ ಕ್ಲೀನ್ ಆಗ್ಬಿಡ್ತಾರೆ ಅಂತ ಇತ್ತು. ಅಷ್ಟಾದಾಗ ಕೂಡ ಅವ್ರು ನಾನು ಪಕ್ಷ ಬಿಡಲ್ಲ ಅಂತ ಜೈಲಿಗೆ ಹೋದರು. ಆ ಕಾರಣಕ್ಕಾಗಿ ಅಲ್ಲಿ ತಿಹಾರ್ ಜೈಲಲ್ಲಿ ಇದ್ರಲ್ಲ, ಜೈಲಲ್ಲಿದ್ದರು ಕೂಡ ಅವರು ನಾನು ಪಕ್ಷ ಬಿಟ್ಟು ಬರಲ್ಲ, ಇದು ಮಾಡಲ್ಲ ಅಂತೇಳಿ. ಈಗೂ ಕೂಡ ಅವರಿಗೆ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ, ಪಕ್ಷವನ್ನು ನಾವು ಗಮನದಲ್ಲಿ ಇಟ್ಕೋಬೇಕು ಯಾಕೆಂದರೆ ಪಕ್ಷ ಇದ್ದರೆ ನಾವು ಅನ್ನೋದು ಗೊತ್ತಿದೆ ಅವರಿಗೆ. ಆ ಕಾರಣಕ್ಕಾಗಿಯೇ ಅವರು ಅಷ್ಟೊಂದು ಡಿಗ್ನಿಫೈಡ್ ಬಿಹೇವಿಯರ್ ಅನ್ನಿಸ್ತದೆ ನನಗೇನು.
ಅವರ ಇತ್ತೀಚಿನ ನಡವಳಿಕೆಯನ್ನು ನೋಡಿದರೆ. ಆದರೆ ಚೀಫ್ ಮಿನಿಸ್ಟರ್ ಆಗಬೇಕು ಅನ್ನುವ ಬಯಕೆ ಅಷ್ಟೇ ತೀವ್ರವಾಗಿಯೂ ಇದೆ. ಅವರು ಕಲ್ಪಿಸಿಕೊಟ್ರೆ, ಹೈಕಮಾಂಡು ಸಿದ್ದರಾಮಯ್ಯ ಎಲ್ಲ ಅವರಿಗೆ ಕಲ್ಪಿಸಿಕೊಟ್ರೆ ನಾನು ಆಗ್ತೀನಿ. ಈಗ ಇನ್ನೊಂದು ಇದೇನಿದೆ ಅಂತಂದರೆ, ಈಗ ಬಜೆಟ್ ಮಂಡಿಸ್ಲಿಕ್ಕೆ ತಯಾರಿ ನಡೀತಾ ಇದೆ. ಈ ಬಜೆಟ್ ಮುಗಿದ್ರೆ ನೆಕ್ಸ್ಟು ಬಜೆಟ್ ಇದೆಯಲ್ಲ, ಅದು ಜಾರಿಗೆ ಬರುವ ಬಜೆಟ್ ಅಲ್ಲ. ಈ ಬಜೆಟ್ಟಿಗೆ ಅವಕಾಶ ಇದ್ದರೆ, ಒಂದಾರು ಒಳ್ಳೆ ಬಜೆಟನ್ನು ಮಾಡಿಸ್ಲಿಕ್ಕೆ ಅವಕಾಶ ಇದ್ದರೆ ಆವಾಗ ನೀವು ಇದು ಮಾಡಿದ್ರೆ. ಅದಕ್ಕೆ ಅವರು ಬಜೆಟ್ ಯಾರು ತಯಾರಿ ಮಾಡ್ತಾರೆ, ಯಾರು ಮಂಡಿಸ್ತಾರೆ ಅನ್ನೋ ರೀತಿಯ ಮಾತುಗಳನ್ನೆಲ್ಲ ಹೇಳಿದ್ದಾರೆ. ಅವರು ಯಾರಾದರೂ ತಯಾರಿ ಮಾಡ್ಬೋದು, ಯಾರಾದರೂ ಮಂಡಿಸ್ಬೋದು ಅನ್ನೋ ರೀತಿಯ ಮಾತುಗಳನ್ನೆಲ್ಲ ಡಿ ಕೆ ಶಿವಕುಮಾರ್, ಅಂದರೆ ಅವರಿಗೆ ಈಗ ತುಂಬ ಕಾನ್ಫಿಡೆನ್ಸ್ ಬಂದಂಗೆ ಅನ್ನಿಸ್ತಾ ಇದೆ. ನಾನು ಚೀಫ್ ಮಿನಿಸ್ಟರ್ ಆಗೇ ಆಗ್ತೀನಿ ಅನ್ನುವ ಕಾನ್ಫಿಡೆನ್ಸ್ ಬಂದ ರೀತಿಯಲ್ಲಿ ಕಾಣ್ತಾ ಇದೆ. ಅವರು ಈಗ ಹೊರಗಡೆ ಏನು ಮಾತಾಡ್ತಾರೆ ಅನ್ನೋದು ಅಷ್ಟೇ ಅಲ್ಲ, ಒಳಗೇನು ಮಾತಾಡಿದ್ದಾರೆ ಮತ್ತು ಆಪ್ತರ ಜೊತೆ ಏನು ಮಾತಾಡ್ತಾರೆ, ಅವರ ನಡವಳಿಕೆ ಏನಿದೆ, ಅವನ್ನೆಲ್ಲವನ್ನು ಗಮನಿಸ್ಬೇಕು ನಾವು. ಅದನ್ನು ಗಮನಿಸ್ಕೊಂಡ್ರೆ ಅವ್ರಿಗೆ ಈಗೊಂದು ಕಾನ್ಫಿಡೆನ್ಸ್ ಬಂದಿದೆ, ನಾನು ಚೀಫ್ ಮಿನಿಸ್ಟರ್ ಆಗಿ ಏನು ಅನ್ನುವ ಇದು ಬಂದಂಗೆ ಅನಿಸುತ್ತದೆ. ಇಷ್ಟೆಲ್ಲ ಬೆಳವಣಿಗೆಗಳ ನಡುವೆ ಕಾಂಗ್ರೆಸ್ ಹೈಕಮಾಂಡು ಯಾಕೆ ಇಷ್ಟೊಂದು ಮೌನ ವಹಿಸಿದೆ? ಒಂದು ಮಾತು ನೀನು ಬಿಟ್ಕೊಡ್ತೀವಿ ಅಂತ ಶಿವಕುಮಾರ್ಗೆ ಹೇಳಿದರೆ ಈ ಥರ ನಿರಂತರ ಪ್ರಯತ್ನವನ್ನು ಅವರು ಹಾಕೋ ಅಗತ್ಯ ಇರಲಿಲ್ಲ. ಸಿದ್ದರಾಮಯ್ಯ ಅವರು ಸಹ ಇದ್ರ ಬಗ್ಗೆ ಪದೇ ಪದೇ ಹೈಕಮಾಂಡ್ ಹೇಳಿದ್ದೇ ಅಂತಿಮ, ಅವರು ಹೇಳಿದ ನಂತರ ನಾನು ಕ್ರಮ ಕೈಗೊಂಡು, ಮೊನ್ನೆನೂ ಹೇಳಿದ್ದಾರೆ ಹೈಕಮಾಂಡ್ ಹೇಳಿದರೆ ಮಾತ್ರ ನಾನು ದೆಹಲಿಗೆ ಹೋಗ್ತೀನಿ, ಸುಮ್ಮನೆ ಯಾಕೆ ಹೋಗೋಣ, ಇದ್ರ ಬಗ್ಗೆ ಬೇಕಿದ್ರೆ ನೀವು ಡಿ ಕೆ ಶಿವಕುಮಾರ್ ಅವ್ರನ್ನೇ ಕೇಳಿ ಅಂತೇಳಿ ಭಾಳ ಖಾರವಾಗಿ ಪ್ರತಿಕ್ರಿಯಿಸಿದ್ದಾರೆ. ಯಾಕೆ ಇಷ್ಟೊಂದು ಮೌನ ಹೈಕಮಾಂಡು? ಒಂದು ಮಾತು ಅವ್ರಿಗೆ ಏನಾದರೂ ಒಂದು ಸಂದೇಶ ಇಬ್ಬರಿಗೂ ಕೊಟ್ಟಿದ್ದರೆ ಒಂದು ಇತ್ಯರ್ಥ ಆಗ್ತಾ ಇತ್ತು, ಅಥವಾ ಈ ಗೊಂದಲಗಳಿಗೆ ತೆರೆ ಬೀಳ್ತಾ ಇತ್ತು. ಮುಖ್ಯಮಂತ್ರಿ ಯಾರಾದರೂ ಆಗಲಿ ಅಥವಾ ಬದಲಾವಣೆ ಮಾಡಲಿ, ಇಲ್ಲ ಡಿ ಕೆ ಶಿವಕುಮಾರ್ನೇ ಅವರನ್ನೇ ಮುಖ್ಯಮಂತ್ರಿ ಮಾಡಲಿ, ಯಾಕೆ ಇಷ್ಟೊಂದು ಮೌನ ಈ ಬಗ್ಗೆ? ಅಲ್ಲ, ಈಗಾಗಲೇ ಇದನ್ನ ಆರಂಭದಲ್ಲೇ ಚರ್ಚೆ ಮಾಡಿದ್ವಿ ಮೌನ ಅಂತ. ಮುಂದುವರೆದ ಚರ್ಚೆ ಭಾಗ ಏನು ಅಂತಂದರೆ, ಡಿ ಕೆ ಶಿವಕುಮಾರ್ ಮತ್ತು ಸುರೇಶ್ ಅವರು ಮಾತು ಕೊಟ್ಟಿದ್ದಾರೆ, ವಾಗ್ದಾನ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ನೀವು ಯತೀಂದ್ರ ಅವರ ಮಾತನ್ನು ಭಾಳ ಸ್ವಲ್ಪ ಗಂಭೀರವಾಗಿ ಪರಿಗಣಿಸಬೇಕಾಗಿಲ್ಲ. ಆದರೆ ಅವರು ಮುಖ್ಯಮಂತ್ರಿ ಆಡಲಾಗದ ಮಾತುಗಳನ್ನು ಯತೀಂದ್ರ ಅವರ ಮಗ ಆಡ್ತಾ ಇರೋದು ಸತ್ಯ. ಹೈಕಮಾಂಡ್ ಯಾವುದೇ ಸೂಚನೆಯನ್ನು ಕೊಟ್ಟಿಲ್ಲ. ಕೆಲವರು ಪ್ರಯತ್ನ ಪಟ್ಟರು ತಮ್ಮ ಹುದ್ದೆಗೆ ಬರೋದಕ್ಕೆ ಅಂತ, ಅವರಿಗೆ ಹೈಕಮಾಂಡ್ ಸ್ಪಂದಿಸಿಲ್ಲ. ಯಾವುದೇ ನಾಯಕತ್ವ ಬದಲಾವಣೆ, ಯಾವುದೇ ಸಂದೇಶವನ್ನು ಕೊಟ್ಟಿಲ್ಲ ಅಂತ ಪದೇ 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 ಯಾಕೆ ಹೇಳ್ತಾ ಇದ್ದಾರೆ? ಸಿದ್ದರಾಮಯ್ಯ ಏನು ಹೇಳ್ತಾರೆ? ಹೈಕಮಾಂಡ್ ಹೇಳ್ದಂಗೆ ಕೇಳ್ತೀವಪ್ಪ, ಹೈಕಮಾಂಡ್ ಹೇಳ್ದಂಗೆ ನಾನು ಕೇಳಬೇಕು, ಡಿ ಕೆ ಶಿವಕುಮಾರ್ ಕೇಳಬೇಕು, ಎಲ್ಲ ಕೇಳಬೇಕು ಅಂತಾರೆ. ಇನ್ನೊಂದು ಪ್ರಶ್ನೆ ಬಂತು, ಹೈಕಮಾಂಡ್ ಹೇಳ್ದಂಗೆ ಅಂತಂದರು. ಖರ್ಗೆ ಅವರು ಏನಿದ್ರು, ಬಾಯಿ ಮುಚ್ಚಿ ಅಂತ. ಆಮೇಲೆ ಮತ್ತೆ ಮಾಧ್ಯಮದವರು ಕೇಳಿದಾಗ ಹೈಕಮಾಂಡ್ ಯಾರದ್ದು ಎಲ್ಲೋ ಕೈ ತೋರಿಸಿದ್ರು, ಹೈಕಮಾಂಡ್ ಏನು ಗೊತ್ತಿಲ್ಲ ನನಗೆ ಅಂತ. ವಾಸ್ತವವಾಗಿ ಸಾಂವಿಧಾನಿಕ ಕಾಂಗ್ರೆಸ್ ಪಕ್ಷದ ಸಂವಿಧಾನ ಪ್ರಕಾರ, ಇದರ ಪ್ರಕಾರ ಅವರೇ ಹೈಕಮಾಂಡ್, AICCಯ ಅಧ್ಯಕ್ಷರವರು. ಆದರೆ ಅವರು ಕೂಡ ಕರ್ನಾಟಕದ ವಿಷಯದಲ್ಲಿ ಅಸಹಾಯಕರಾಗಿದ್ದಾರೆ. ಯಾಕೆ ಅಂದರೆ ಅವರು ಸಿದ್ದರಾಮಯ್ಯನ ವರ್ಚಸ್ವಿ ನಾಯಕತ್ವ ಮತ್ತು ಅವರ ಹಾಕಬಹುದಾದ ಪಟ್ಟುಗಳು, ಅವರು 24 ಗಂಟೆ ರಾಜಕಾರಣಿ ಅಲ್ಲ, ಆದರೆ ಯಾವ ಸಂದರ್ಭದಲ್ಲಿ ಯಾವ ಪಟ್ಟು ಹಾಕಿದರೆ ನಾನು ಗೆಲ್ತೇನೆ, ನಾನು ಭದ್ರವಾಗಿ ಹಿಡಿಮುಟ್ಟಿ ಸರ್ಕಾರವನ್ನು ಹಿಡ್ಕೊಳ್ತೇನೆ ಅಂತ ಸಿದ್ದರಾಮಯ್ಯ ಗೊತ್ತು. ಡಿ ಕೆ ಶಿವಕುಮಾರ್ 24 ಗಂಟೆ ರಾಜಕಾರಣಿ. ಡಿ ಕೆ ಶಿವಕುಮಾರ್ ಬಗ್ಗೆ ನಿಮ್ಗೆ ಎಷ್ಟು ಗೊತ್ತಿದೆಯೋ ಗೊತ್ತಿಲ್ಲ. ಅವರು 4 ಗಂಟೆ 3 ಗಂಟೆ ಮಲಗ್ತಾರೆ, ಬೆಳಿಗ್ಗೆ 5 ಗಂಟೆಗೆ ರೆಡಿ ಇರ್ತಾರೆ, ರಾತ್ರಿ ಎಲ್ಲ ಪಕ್ಷ ಸಂಘಟನೆಗಾಗಿ ಕೆಲಸ ಮಾಡ್ತಿರ್ತಾರೆ, ಅಥವಾ ನಿರಂತರವಾಗಿ ಕಾರ್ಯಕರ್ತರ ಜೊತೆ ಕೆಲಸ ಮಾಡುವಂಥದ್ದು ಅವ್ರ ಸ್ವಭಾವ. ಈಗ ಅಂತಲ್ಲ, ಅವರು ಸರ್ಕಾರ ಇದ್ದಾಗ ಬೇರೆ ಅವರ ಕಾರ್ಯಭಾರಗಳಿರಬಹುದು, ಸಂಘಟನೆಗಾಗಿ ನಿರಂತರವಾಗಿ ಕೆಲಸ ಮಾಡ್ತಾರೆ. ಬಟ್ ಸಿದ್ದರಾಮಯ್ಯ ಕಾಲಕ್ಕೆ ಏನು ಬೇಕು ಆ ಚಾಣಾಕ್ಷ ನಡೆಯನ್ನು ನಡೆಸ್ಕೊಂಡು, ಅದು ಆಗಲೇ ಹೇಳಿದ ಹಾಗೆ ಶಾಸಕಾಂಗ ಪಕ್ಷದಲ್ಲಿ ತೀರ್ಮಾನ ಆಗಬೇಕು ಅಂತಾರೆ, ಈಗ ಹೈಕಮಾಂಡ್ ಅಂತಾರೆ. ಮುಂದೆ ಹೈಕಮಾಂಡ್ ಹೇಳಿದಾಗ ಏನು ಮಾಡ್ತಾರೆ ಅಂತ ಯಾರಿಗೂ ಗೊತ್ತಿಲ್ಲ. ಸಿದ್ದರಾಮಯ್ಯ ನಡೆ ಊಹೆ ಮಾಡೋಕ್ಕಾಗಲ್ಲ, ಅದು ಭಯ ಇರ್ಬೋದು ಹೈಕಮಾಂಡ್ಗೆ. ಆಯಿತು, ಪಕ್ಷ ಹೊಡಿತೀನಿ ಅಂದರೆ ಏನು ಮಾಡ್ತೀರಿ? ಒಂದು 80 ಜನ ಶಾಸಕರಿಗೆ ಪಕ್ಷ ಹೊಡಿತೀನಿ ಅಂದರೆ ಏನು ಮಾಡ್ತೀರಿ? ಹೇಳೋಕ್ಕಾಗಲ್ಲ. ಅದು ಸಿದ್ದರಾಮಯ್ಯ ನಡೆ ಮೇಲೆ ಇದು ಒಂದು ಭಯ. ಆ ಕಾರಣಕ್ಕೆ ಹೈಕಮಾಂಡು ಒಂದು ಏನೋ ಸಿದ್ದರಾಮಯ್ಯವರ ಆಪ್ತರ ಪ್ರಕಾರ ಒಂದು ಮಾತನ್ನು ಹೇಳಿದಾರಂತೆ, ರಾಹುಲ್ ಗಾಂಧಿ 2 ಪದ, ವಿಲ್ ಗಿವ್ ಇಟ್, ಅಧಿಕಾರ ಬಿಟ್ಬಿಡಿ ಸಿದ್ದರಾಮಯ್ಯನವರೇ ಅಂತ ಹೇಳಿದ್ರೆ ಆ ಕ್ಷಣ ನಾನು ಬಿಟ್ಟೋಗ್ತೀನಿ. ಅವ್ರಿಗೆ ಯಾಕೆ ಬಹುಶಃ ವಿಶ್ವಾಸ ಇದೆ ಅಂದರೆ ರಾಹುಲ್ ಗಾಂಧಿ ಹಂಗೆ ಹೇಳಲ್ಲ ಅಂತ. ರಾಹುಲ್ ಗಾಂಧಿಯಿಂದ ಹೇಳಿಸ್ಬೇಕು ಅಂತ ಡಿ ಕೆ ಶಿವಕುಮಾರ್ ಪ್ರಯತ್ನ ಪಡ್ತಾಯಿದ್ದಾರೆ. ಇದು ಈ ಕಾರಣಕ್ಕಾಗಿ ಈ ಜಟಾಪಟಿ ಮುಂದುವರಿಸಿದೆ. ಬಹುಶಃ ಕೇರಳ ಚುನಾವಣೆವರೆಗೂ ಕೂಡ ಇದು ಮುಂದುವರಿಯುತ್ತೆ ಅನಿಸುತ್ತೆ. ಅಲ್ಲಿಯ ಫಲಿತಾಂಶ ಏನು ಬರುತ್ತೋ ಅದರ ಮೇಲೆ ಗೊತ್ತಿಲ್ಲ. ಹೈಕಮಾಂಡು ಈಗ ಹತ್ತಿರಕ್ಕೆ ಚುನಾವಣೆ ನಡೀತಿರೋದು ತಮಿಳುನಾಡು, ಕೇರಳ ಮತ್ತು ಅಸ್ಸಾಂ.
3 ಚುನಾವಣೆಯ ಫಲಿತಾಂಶಗಳು ಕೂಡ ಬೇರೆ ಹೆಜ್ಜೆಗಳ ಕಡೆ ರಾಜ್ಯದ ಅಧಿಕಾರ ಹಸ್ತಾಂತರ ವಿಷಯವನ್ನು ತೆಗೆದುಕೊಂಡು ಹೋಗ್ಬೋದು. ಸರ್, ಕರ್ನಾಟಕದ ರಾಜಕೀಯ ಇತಿಹಾಸನ ಗಮನಿಸಿದರೆ ಒಂದು ಸರ್ಕಾರ ಭಾಳ ಸುಭದ್ರವಾಗಿ ನಡೀತಾ ಇರಬೇಕಾದ್ರೆ ಮುಖ್ಯಮಂತ್ರಿಗಳನ್ನು ಬದಲಾವಣೆ ಮಾಡಿದಾಗ, ಉದಾಹರಣೆಗೆ 90ರಲ್ಲಿ ಬಂಗಾರಪ್ಪ ಅವರು ಮುಖ್ಯಮಂತ್ರಿ ಆದರೂ ಅವ್ರನ್ನ ಕೆಳಗಿಳಿಸಿ 92ರಲ್ಲಿ ವೀರಪ್ಪ ಮೊಯ್ಲಿ ಅವ್ರನ್ನ ಮುಖ್ಯಮಂತ್ರಿ ಮಾಡಿದರು. ನೆಕ್ಸ್ಟು 94 ಚುನಾವಣೆ ಆದಾಗ ಕಾಂಗ್ರೆಸ್ ಸೋಲನ್ನು ಕಾಡಿದ್ರು. ನಂತರ ಯಡಿಯೂರಪ್ಪ ಅವರು 2008ರಲ್ಲಿ ಮುಖ್ಯಮಂತ್ರಿ ಆದಾಗ ಕಷ್ಟಪಟ್ಟು ಬಹುಮತವನ್ನು ಅವ್ರು ಕ್ರೋಢೀಕರಿಸ್ಕೊಂಡ್ರು, ಆಪರೇಷನ್ ಕಮಲ ಮಾಡಿ ಬಹುಮತ. ನೆಕ್ಸ್ಟು ಕಷ್ಟಪಟ್ಟು ಕ್ರೋಢೀಕರಿಸ್ಕೊಂಡ್ರು. ನೆಕ್ಸ್ಟ್ ಏನಾಯಿತು, ಅವ್ರನ್ನೂ ಬಲವಂತವಾಗಿ ಕೆಳಗಿಳಿಸಿದ್ರಿಂದ 2013 ಚುನಾವಣೆಯಲ್ಲಿ BJP ನೆಲಕತ್ತು. 2021ರಲ್ಲೂ ಸಹ ಮತ್ತೆ ಯಡಿಯೂರಪ್ಪ ಅವ್ರನ್ನ ಬಲವಂತವಾಗಿ ಕೆಳಗಿಳಿಸಿದರು. ಆಗ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆದರು. ಆಗಲೂ BJP ಸೋಲನ್ನು ಕಾಡ್ತು. ಈಗ ಸಿದ್ದರಾಮಯ್ಯ ಅವ್ರನ್ನ ಮಧ್ಯಂತರದಲ್ಲೇ ಇಳಿಸೋದ್ರಿಂದ ಕಾಂಗ್ರೆಸ್ಸಿಗೆ ನಷ್ಟ ಆಗತ್ತಾ, ಅಥವಾ 2028 ಚುನಾವಣೆವರೆಗೂ ಸಹ ಶಿವಕುಮಾರ್ ಕಾಯ್ಬೋದಿತ್ತ? ಇದು ಭಾಳ ಮುಖ್ಯವಾಗಿ ಅಧಿಕಾರ ಹಂಚಿಕೆ ಮಾತುಕತೆ ಆಗಿದೆ ಅನ್ನೋದಾಗಿದ್ದರೆ 2.5 ವರ್ಷ ಆದ ತಕ್ಷಣ ಸ್ಮೂತಾಗಿ ಆಗಿಬಿಟ್ಟಿದ್ರೆ ಏನೂ ಸಮಸ್ಯೆ ಆಗ್ತಿರಲಿಲ್ಲ. ಈಗ ನೀವು ಹೇಳ್ದಂಗೆ ಸುಭದ್ರ ಸರ್ಕಾರದಲ್ಲಿ ಅಧಿಕಾರವನ್ನು ಚೇಂಜ್ ಮಾಡಿದರೆ, ಮುಖ್ಯಮಂತ್ರಿ ಅಧಿಕಾರವನ್ನು ಬದಲಾಯಿಸಿದರೆ ಅನ್ನೋ ಪ್ರಶ್ನೆ ಇಲ್ಲ. ಪ್ರಶ್ನೆ ಏನು ಅಂತಂದರೆ, ಭಿನ್ನಮತೀಯ ಚಟುವಟಿಕೆಗಳನ್ನು ನೀವು ಹೇಗೆ ಮಾಡ್ತೀರಿ, ಯಾವ ರೀತಿಯ ಚಟುವಟಿಕೆಗಳು ಜಾಸ್ತಿ ಆಗ್ತದೆ. ಅಲ್ಲಿ ಗುಂಪು ಸೇರಿದ್ರಂತೆ, ಇಲ್ಲಿ ರೆಸಾರ್ಟಿಗೆ ಹೋದ್ರಂತೆ, ಇಲ್ಲಿ ಊಟ ಮಾಡಿದ್ರಂತೆ, ಇಲ್ಲಿ ಡಿನ್ನರ್ ಮಾಡಿದ್ರಂತೆ. ಜನರಿಗೆ ಇವು ಬೇಡ ಅಂತ ಅನ್ಸಿಕ್ಕೆ ಶುರುವಾಗುತ್ತೆ. ಅಂಥ ಸ್ಟೇಜ್ ಬಂದ ತಕ್ಷಣವೇ ಹೋಗುತ್ತೆ ಸರ್ಕಾರ. ನೀವು 2.5 ವರ್ಷಕ್ಕೆ ತಕ್ಷಣ ಇವರು ಏನು ಸ್ಮೂತಾಗಿ ಇವ್ರು ನಾನು ಇಳಿತೀನಪ್ಪ ನೀನು ಬಾ ಮುಖ್ಯಮಂತ್ರಿ ಆಗು ಅಂತ ಹೇಳ್ಬಿಟ್ಟಿದ್ರೆ ಈ ಸಮಸ್ಯೆನೇ ಬರ್ತಿರಲಿಲ್ಲ. ನಿಜವಾಗಿಯೂ ಆಗಿದ್ದರೆ ನಂಗೆ ಗೊತ್ತಿಲ್ಲ, ಯಾಕಂದರೆ ಅವರೇ ಹೇಳಬೇಕು. ಅವರು ನಾವು ಗೌಪ್ಯ ಮಾತುಕತೆ ನಡೆಸಿಲ್ಲ, ಕದ್ದು ಮುಚ್ಚಿ ಮಾತಾಡಿಲ್ಲ ನಾವು ಅಂತ DK ಶಿವಕುಮಾರ್ ಹೇಳಿದ್ದಾರೆ. ಈಗ ಬಹಿರಂಗವಾಗಿ ಹೈಕಮಾಂಡ್ ಎದುರಿಗೆ ಅದು ವಾಗ್ದಾನ ಆಗಿದ್ದಿದ್ರೆ ಅದನ್ನೇನು ಅಂತ ನೋಡಿಕೊಂಡು ಇದು ಮಾಡಬೇಕು. ಇಲ್ಲದೆ ಹೋದರೆ ನಮ್ಮ ಕನ್ಸರ್ನ್ ಇರೋದು ಯಾರು ಚೀಫ್ ಮಿನಿಸ್ಟ್ರಾಗಿ ಕೂತ್ಕೊಳ್ತಾನೆ ಅನ್ನೋದಲ್ಲ. ನಮ್ಮ ಕನ್ಸರ್ನ್ ಇರೋದೇನು ಅಂತಂದರೆ ಈ ರಾಜ್ಯದ ಆಡಳಿತ ಸುಧಾರಣೆ ಆಗಬೇಕು, ಚೆನ್ನಾಗಿ ನಡೀಬೇಕು, ಜನರ ಸಮಸ್ಯೆ ಬಗೆಹರಿಬೇಕು, ಜನರ ಕೆಲಸಗಳಾಗಬೇಕು, ಭ್ರಷ್ಟಾಚಾರ ನಿಯಂತ್ರಣ ಆಗಬೇಕು, ರೈತರ ಸಮಸ್ಯೆಗಳು ಬಗೆಹರಿಬೇಕು ಅನ್ನೋದು. ಅದನ್ನು ಮಾಡಬೇಕು ಅಂತಂದರೆ ನೀನು ಯಾವ ಚೀಫ್ ಮಿನಿಸ್ಟ್ರು ಕುಂತೇನಿಲ್ಲ, ಕುಂತ ಚೀಫ್ ಮಿನಿಸ್ಟ್ರು ಸರಿಯಾಗಿ ಮಾಡಬೇಕಷ್ಟೆ. ನೋಡಿದ್ರಲ್ಲ ವೀಕ್ಷಕರೇ, DK ಶಿವಕುಮಾರ್ ಅವರಿಗೆ ಸಿಗುತ್ತಾ ಮುಖ್ಯಮಂತ್ರಿ ಪಟ್ಟ? ಈ ವಿಷಯ ಕುರಿತು ನಡೆದಂಥ ಚರ್ಚೆಯಲ್ಲಿ ಸಾಕಷ್ಟು ವಿಚಾರಗಳನ್ನು ರವೀಂದ್ರ ಭಟ್ ಸರ್, ವೈಗ ಜಗದೀಶ್ ಸರ್ ಅವರು ಹಂಚ್ಕೊಂಡಿದ್ದಾರೆ. ಈ ವಿಷಯದಲ್ಲಿ ಅಂತಿಮ ನಿರ್ಧಾರ ತೆಗೆದುಕೊಳ್ಬೇಕಾಗಿರ್ತಕ್ಕಂತಹದ್ದು ಕಾಂಗ್ರೆಸ್ ಹೈಕಮಾಂಡ್. ಏನು ನಿರ್ಧಾರ ತೆಗೆದುಕೊಳ್ಳುತ್ತೆ ಅನ್ನೋದನ್ನು ಕಾದು ನೋಡೋಣ. ಇಲ್ಲಿಗೆ ಈ ಚರ್ಚೆಯನ್ನು ಮುಗಿಸೋಣ. ನಮಸ್ಕಾರ.